ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಕ್ರಿಸ್ಟಿಯನ್ ಸಾವಧಾನತೆಯ ಅಭ್ಯಾಸ, ಕ್ರಿಸ್ಟಿಯನ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್. ಇಂದು ನಾವು ಸಾವಧಾನತೆಯ ಬಗ್ಗೆ ಕಲಿಯಲಿದ್ದೇವೆ. ಸಾವಧಾನತೆಯ ಅಭ್ಯಾಸದ ಬಗ್ಗೆ ನೀವು ಕೇಳಿರಬಹುದು. ಈ ಪ್ರಪಂಚದ ಜನರು ಜೀವನದ ಒತ್ತಡವನ್ನು ಜಯಿಸಲು ಸಹಾಯ ಮಾಡಲು ಸಾವಧಾನತೆಯನ್ನು ಅಭ್ಯಾಸ ಮಾಡುತ್ತಾರೆ. ಹೌದು, ಸಾವಧಾನತೆಯನ್ನು ಅಭ್ಯಾಸ ಮಾಡುವುದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಜೀವಿತದ ಸಾವಧಾನತೆಯ ಅಭ್ಯಾಸಗಳು ವೈಯಕ್ತಿಕವಾಗಿದೆ. ಅದು ತಮ್ಮ ಬಗ್ಗೆ ಮಾತ್ರ ಅವರು ಗಮನ ಹರಿಸುತ್ತಾರೆ. ನಾವು ವಿಶ್ವಾಸಿಗಳಾಗಿ ಸಾವಧಾನತೆಯ ಅಭ್ಯಾಸ ಮಾಡಬೇಕೆ? ಶುಡ್ ವಿ ಡೂ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್? ಹೌದು, ನಾವು ಮಾಡಬೇಕು. ನಾವು ಸಮಚಿತ್ತದಿಂದ ಇರಬೇಕು ಎಂದು ಬೈಬಲ್ ಹಲವಾರು ಸ್ಥಳಗಳಲ್ಲಿ ಹೇಳುತ್ತದೆ. 1 ಪೇತ್ರನು 4:7, 1 ಪೇತ್ರನು 5:8, ತೀತನಿಗೆ 2:6 ಮತ್ತು 1 ಕೊರಿಂಥದವರಿಗೆ 15:34 ಮತ್ತು 2 ತಿಮೋತಿಯನಿಗೆ 4:5ನಲ್ಲಿ ಪೌಲನು ತಿಮೋತಿಗೆ ಹೇಳುತ್ತಾನೆ, ಅವನು ಸಮಚಿತ್ತವಾಗಿರಬೇಕು ಮತ್ತು ದುಃಖಗಳನ್ನು ಸಹಿಸಿಕೊಳ್ಳಬೇಕು. ನಾವು ಸಹ ನಮ್ಮ ಕಷ್ಟಗಳು ಸಹಿಸಿಕೊಳ್ಳಲು ಸಮಚಿತ್ತದಿಂದ ಇರಬೇಕು. ಆಗ ಮಾತ್ರ ನಾವು ಶಾಂತಿ ಮತ್ತು ಸಂತೋಷವನ್ನು ಹೊಂದಬಹುದು. ಆದ್ದರಿಂದ ಸಾವಧಾನತೆಯನ್ನು ಅಭ್ಯಾಸ ಮಾಡುವುದು ವಿಶ್ವಾಸಿಗಳಿಗೆ ತುಂಬ ಮುಖ್ಯವಾಗಿದೆ. ಇದು ಬಹಳ ಮುಖ್ಯವಾಗಿದೆ. ಕ್ರಿಸ್ಟಿಯನ್ ಸಾವಧಾನತೆ ಅಭ್ಯಾಸ ಅಂದರೆ ಏನು? ವಾಟ್ ಈಸ್ ಕ್ರಿಸ್ಟಿಯನ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್? ನಮ್ಮ ಮೈಂಡ್ಫುಲ್ನೆಸ್ ಅಭ್ಯಾಸ ಎಂದರೆ ದೇವರು ನಮಗೆ ಯಾರು, ಅವನು ನಮ್ಮೊಂದಿಗೆ ಇದ್ದಾನೆ, ಅದು ಅವನು ನಾವು ಇರುವ ಸಂಬಂಧದ ಬಗ್ಗೆ ಗಮನ ಹರಿಸುವುದು. ಮತ್ತು ಸಾವಧಾನತೆಯನ್ನು ಅಭ್ಯಾಸ ಮಾಡಿದರೆ ಮಾತ್ರ ನಾವು ಶಾಂತಿ ಮತ್ತು ದೇವರು ವಾಗ್ದಾನ ಮಾಡಿದ ಸಮೃದ್ಧ ಜೀವನವನ್ನು ಹೊಂದಬಹುದು. ನಾವು ಸಾವಧಾನತೆಯನ್ನು ಅಭ್ಯಾಸ ಮಾಡಿದರೆ ಮಾತ್ರ ಈ ತೊಂದರೆಗೀಡಾದ ಜಗತ್ತಿನಲ್ಲಿ ಮತ್ತು ತೊಂದರೆಗೀಡಾದ ಜನರ ನಡುವೆ ಬದುಕಲು ಸಾಧ್ಯವಾಗುವುದು. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗಾಗಿ ಮರಣ ಹೊಂದಿದ ಮತ್ತು ನಮಗಾಗಿ ಜೀವಿಸುತ್ತಿರುವ ಒಬ್ಬ ವೈಯಕ್ತಿಕ ಪ್ರೀತಿಯ ರಕ್ಷಕನು ನಾವು ಹೊಂದಿದ್ದೇವೆ. ನಮಗೆ ಒಂದು ರಕ್ಷಕ ಇದ್ದಾನೆ. ವಿ ಹ್ಯಾವ್ ಎ ಸೇವಿಯರ್. ಆ ರಕ್ಷಕ ನಮ್ಮನ್ನು ಎಲ್ಲದಿಂದ ರಕ್ಷಿಸುತ್ತಾನೆ. ಹೀ ಈಸ್ ಅವರ್ ಪರ್ಸನಲ್ ಸೇವಿಯರ್. ಫಿಲಿಪಿಯದವರಿಗೆ 2:13 ಹೇಳುತ್ತದೆ, ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡಿದ್ದವನಾಗಿದ್ದಾನೆ. ಮತ್ತು ಯೋಹಾನ 14:17ನಲ್ಲಿ ಬರೆದಿದೆ, ನಮ್ಮೊಂದಿಗೆ ಮತ್ತು ನಮ್ಮಲ್ಲಿರಲು ದೇವರು ತನ್ನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ನೀವು ಜ್ಞಾನಸ್ನಾನ ತಕ್ಕೊಂಡು ದೇವರ ಮಗು ಆಗಿದರೆ ನಿಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಪವಿತ್ರಾತ್ಮನು ನಮ್ಮೊಂದಿಗೆ ಇರ್ತಾನೆ, ಯಾವಾಗಲೂ ನಮ್ಮೊಳಗಡೆ ಇರ್ತಾನೆ ಮತ್ತು ನಮ್ಮೊಂದಿಗೆ ಇರ್ತಾನೆ. ಮತ್ತು ದೇವರು ಯಾವಾಗಲೂ ತನ್ನ ಇಚ್ಛೆಯ ಪ್ರಕಾರ ಕೆಲಸವನ್ನು ಮಾಡಲು ನಮ್ಮಲ್ಲಿ ಕೆಲಸ ಮಾಡುತ್ತಾನೆ. ನೋಡಿ, ನಾವು ನೋಡಿದರೆ ನಮಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಇನ್ ದ ಸ್ಪಿರಿಚುವಲ್ ರಿಲಮಲ್ಲಿ ಇದೆಲ್ಲ ನಡೆಯುತ್ತಾ ಇರುತ್ತದೆ. ನಮಗೆ ಒಂದು ರಕ್ಷಕ ಇದ್ದಾರೆ. ನೋಡಿ, ನೀವು ಈ ಲೋಕದಲ್ಲಿ ಹುಟ್ಟಿದರೆ ನಿಮಗೆ ಒಂದು ತಂದೆ ಇದ್ದಾರೆ, ತಾಯಿ ಇದ್ದಾರೆ ಮತ್ತು ಸಹೋದರ ಸಹೋದರಿಗಳು ಇದ್ದಾರೆ. ಒಂದು ಮನೆ ಇದೆ ಅಲ್ಲವೇ? ಅದು ಯಾರಿಗೂ ನಿಮಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಬೇಡ ಅಂದರೂ ಅದು ಇದೇ ಇರ್ತದೆ. ಅದೇ ಥರ ನಾವು ಸ್ಪಿರಿಚುವಲ್ ರಿಲಮಲ್ಲಿ ನಮಗೆ ಒಂದು ರಕ್ಷಕ ಇದ್ದಾನೆ. ನೀವು ಅವನನ್ನು ಸ್ವೀಕರಿಸಿದರೆ, ಜ್ಞಾನಸ್ನಾನ ತಕ್ಕೊಂಡು ದೇವರ ಹತ್ರ ಬಂದಿದ್ದರೆ ಅವನು ನಿಮ್ಮ ಹತ್ರ ಇದ್ದಾನೆ, ನಿಮ್ಮೊಳಗಡೆ ಇದ್ದಾನೆ. ಮತ್ತು ನಾವಿಲ್ಲಿ ಫಿಲಿಪಿಯದವರಿಗೆ 2:13ನಲ್ಲಿ ಓದಿದ್ದೇವೆ, ಅವನು ಯಾವಾಗಲೂ ಅವನ ಚಿತ್ತದ ಪ್ರಕಾರ ನಾವು ನಡೆಯಬೇಕೆಂದು ನಮ್ಮಲ್ಲಿ ಕೆಲಸ ಮಾಡುತ್ತಾನೇ ಇರುತ್ತಾನೆ. ಇದೆಲ್ಲ ನಡೀತಾ ಇರುತ್ತದೆ ಮತ್ತು ನಮಗೆ ಅದೆಲ್ಲ ಗೊತ್ತಾಗುವುದಿಲ್ಲ, ಮತ್ತು ಇದು ನಡೀತಾ ಇರುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮಲ್ಲಿ ಮತ್ತು ನಮ್ಮೊಂದಿಗೆ ಇರುವ ದೇವರ ಆತ್ಮವನ್ನು ಯಾವಾಗಲೂ ನಮಗೆ ಕೆಲಸ ಮಾಡುತ್ತಾನೆ. ಅವನು ಹೇಗೆ ಕೆಲಸ ಮಾಡುತ್ತಾನೆ ಎಂದು ಯೇಸುದೇವರು ಯೋಹಾನ 3:8ನಲ್ಲಿ ವಿವರಣೆ ಕೊಡುತ್ತಾರೆ. ಯೇಸುದೇವರು ಹೀಗೆ ಹೇಳುತ್ತಾರೆ, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಫಲವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ ಅಂತನು. ನೋಡಿ, ಏನು ಯೇಸುದೇವರು ಹೇಳ್ತಾ ಇದ್ದಾರೆ, ಗಾಳಿ ಬಂದಾಗ ಎಲ್ಲಿಂದ ಬರ್ತದೋ
ಎಲ್ಲಿ ಹೋಗುತ್ತದೋ ಅಂದರೆ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಗಾಳಿ ಬಂದರೆ ನಮಗೂ ಗೊತ್ತಾಗುತ್ತದೆ, ಗಾಳಿ ಬಂದು ಹೋಗಿದೆ. ಹೇಗೆ ಗೊತ್ತಾಗುತ್ತದೆ? ನಮಗೆ ಅದು ಅನುಭವ ಆಗುತ್ತದೆ, ಎಕ್ಸ್ಪೀರಿಯನ್ಸ್ ಆಗುತ್ತದೆ ಅಲ್ಲವೇ? ನಮಗೆ ಗೊತ್ತಾಗುತ್ತದೆ. ಕೆಲವೊಮ್ಮೆ ಆ ಸೌಂಡು ಕೂಡ ನಮಗೆ ಕೇಳಿಸುತ್ತದೆ. ಗಾಳಿ ಬಂದರೆ ಗೊತ್ತಾಗುತ್ತದೆ. ಅದೇ ಥರ ಯೇಸುದೇವರು ಹೇಳುತ್ತಾ ಇದ್ದಾರೆ, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಫಲವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನೆಯಿಂದ ಹುಟ್ಟಿದವರೆಲ್ಲರೂ ಅದರಂತೆ ಅಂತನು. ಹೋಲಿ ಸ್ಪಿರಿಟ್ ಕೆಲಸ ಮಾಡುವುದು ಮಾತ್ರ ಅಲ್ಲ, ನಮ್ಮ ತಿಳುವಳಿಕೆಯನ್ನು ಮೀರಿದ ರೀತಿಯಲ್ಲಿ ಅವನು ಕೆಲಸ ಮಾಡ್ತಾನೆ. ನಿಮಗೆ ಒಪ್ಪೋಸು ಮಾಡೋಕ್ಕಾಗಲ್ಲ. ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿ ಹೋಲಿ ಸ್ಪಿರಿಟು ನನಗೆ ನೋಡೋಕ್ಕಾಗಲ್ಲ. ನೀವೊಬ್ಬೊಬ್ಬರು ತಿಳ್ಕೊಳ್ತಾ ಇರಬಹುದು. ನೀವು ಜ್ಞಾನಸ್ನಾನ ತಕ್ಕೊಂಡು ಯೇಸುದೇವರ ಹತ್ರ ಬಂದಿದ್ದರೆ, ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು, ಹೋಲಿ ಸ್ಪಿರಿಟ್ ನಿಮಗೋಸ್ಕರ ಕೆಲಸ ಮಾಡುತ್ತಾ ಇರ್ತಾರೆ. ನನ್ನನ್ನು ಗಮನಿಸಿ, ಬಹಳ ಜಾಗರೂಕತೆಯಿಂದ ಗಮನಿಸಿ, ನಿಮಗೆ ಅರ್ಥವಾಗುತ್ತದೆ. ಗಾಳಿ ಬೀಸುವುದು ವಿವರಿಸಲಾಗದ ಸಂಗತಿಯಾಗಿದೆ. ಗಾಳಿಯ ಧ್ವನಿಯು ಕೆಲವೊಮ್ಮೆ ತುಂಬ ಜೋರಾಗಿ ಅಥವಾ ತುಂಬ ಮೃದುವಾಗಿ ಕೇಳಿಸುತ್ತದೆ ಅಲ್ಲವೇ? ನಾವು ಗಾಳಿಯನ್ನು ನೋಡುವುದಿಲ್ಲ, ಆದರೆ ಅದರ ಶಬ್ದವನ್ನು ಕೇಳಬಹುದು. ಅದೇ ಥರ ಪವಿತ್ರಾತ್ಮನನ್ನು ನಾವು ನೋಡುವುದಿಲ್ಲ. ಯೇಸುದೇವರು ಹೇಳ್ತಾ ಇದ್ದಾರೆ, ನೀವು ಗಾಳಿಯನ್ನು ನೋಡುವುದಿಲ್ಲ, ಆದರೆ ಗಾಳಿಯ ಸಫಲವನ್ನು ನೀವು ಕೇಳಬಹುದು, ಶಬ್ದವನ್ನು ನೀವು ಕೇಳಬಹುದು. ಅದೇ ಥರ ಪರಿಶುದ್ಧಾತ್ಮನನ್ನು ನೀವು ನೋಡುವುದಿಲ್ಲ, ಆದರೆ ಪರಿಶುದ್ಧಾತ್ಮನ ಶಬ್ದವನ್ನು ನೀವು ಕೇಳುತ್ತೀರಿ ಅಂತ ನೀವು ಹೇಳ್ಬೋದು. ಎಲ್ಲಿ ಪರಿಶುದ್ಧಾತ್ಮನ ಶಬ್ದ? ಓ, ನಾನು ಬಂದಿದೆ, ನೀವು ಹಿಂಗೆ ಮಾಡಬೇಕು, ಹಂಗೆ ಗರ್ಜಿಸುವ ಸೌಂಡ್ ಅಲ್ಲ. ಹಲ್ಲೆಲೂಯ. ನಾವು ಗಾಳಿಯನ್ನು ನೋಡುವುದಿಲ್ಲ, ಆದರೆ ಅದರ ಶಬ್ದವನ್ನು ಕೇಳಬಹುದು. ಅದೇ ಥರ ಪವಿತ್ರಾತ್ಮನನ್ನು ನೋಡುವುದಿಲ್ಲ, ಅದರ ಶಬ್ದವನ್ನು, ಧ್ವನಿಯನ್ನು ನಾವು ಕೇಳಬಹುದು. ಹೇಗೆ? ದೇವರ ಧ್ವನಿಯು ದೇವರ ಜನರ ಮೂಲಕ ಮನುಷ್ಯರೊಂದಿಗೆ ಮಾತನಾಡುವುದನ್ನು ನಾನು ಕೇಳಬಹುದು. ನೀವು ನೋಡಿ, ನಾನು ಪ್ರಭಾಷಣೆ ಕೊಡುವುದು ದೇವರ ವಾಕ್ಯದಿಂದ. ದೇವರ ಧ್ವನಿಯನ್ನು ನೀವು ಕೇಳುತ್ತಾ ಇರುತ್ತೀರಿ. ಹಲ್ಲೆಲೂಯ. ಆದರೂ ನೀವು ಗಾಳಿಯ ಧ್ವನಿಯನ್ನು ಹೇಗೆ ಕೇಳುತ್ತೀರಿ ಎಂಬಂತೆ ನೀವು ದೇವರ ಧ್ವನಿಯನ್ನು ಖಂಡಿತವಾಗಿ ಕೇಳುತ್ತೀರಿ. ಅವನು ದೇವರ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾನೆ. ಅವನ ಶಬ್ದವನ್ನು ಕೇಳಿಸುವುದಕ್ಕಾಗಿ ಅವನ ಜನರನ್ನು ದೇವರು ಯೂಸ್ ಮಾಡುತ್ತಾನೆ. ದೇವರು ಸ್ವರ್ಗದಿಂದ ಮಾತಾಡುವುದಿಲ್ಲ. ನೋಡಿ ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು. ದೇವರಿಗೆ ಸ್ವರ್ಗದಿಂದ ಮಾತಾಡಬಹುದು. ದೇವರು ನೋಡಿ ಸ್ವರ್ಗದಿಂದ ಮಾತಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಇಂದ ಒಂದು ದೇವರು ಇದ್ದಾರೆ ಅಲ್ಲವೇ? ದೇವರಿಗೆ ಹಂಗ ಮಾಡಬಹುದಲ್ಲ? ಯಾಕೆ ಮಾಡುವುದಿಲ್ಲ? ದೇವರಂಗ ಮಾಡುವವನಲ್ಲ. ಆದರೆ ದೇವರು ತನ್ನ ಜನರನ್ನು, ಯಾರು ದೇವರಿಗೆ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೋ ಅವರನ್ನು ದೇವರು ಯೂಸ್ ಮಾಡುತ್ತಾರೆ. ಅವರು ಅಭಿಷೇಕ ಮಾಡುತ್ತಾರೆ. ಅವರೇ ಪಾಸ್ಟರ್ಸು ಮತ್ತು ಚರ್ಚ್ಗೋಸ್ಕರ, ದೇವರ ಮಕ್ಕಳಿಗೋಸ್ಕರ ಕೆಲಸ ಮಾಡುವವರು. ಮತ್ತು ದೇವರೇ ಯಾರನ್ನಾದರೂ ಯೂಸ್ ಮಾಡಿದರೆ ಅವರಿಂದ ನಾವು ಅವನ ಸೌಂಡನ್ನು ಕೇಳಬಹುದು. ಕೆಲವೊಮ್ಮೆ ನಿಮ್ಮ ಪಾದ್ರಿಯ ಧ್ವನಿಯ ಮೂಲಕ ಮತ್ತು ಇತರರ ಮೂಲಕ, ಅಥವಾ ನಿಮ್ಮಲ್ಲಿ ದೇವರ ವಾಕ್ಯ ಮತ್ತು ಇಚ್ಛೆಯ ಪ್ರಕಾರ ಏನು ಮಾಡಬೇಕಂದ ಭಾವನೆಯನ್ನು ನೀವು ಪಡೆಯುತ್ತೀರಿ. ಕೆಲವೊಮ್ಮೆ ನಿಮಗೇ ಗೊತ್ತಾಗುತ್ತೆ, ನಾನು ಹಿಂಗೆ ಮಾಡಬೇಕು ಅಂದರೆ ದೇವರ ವಾಕ್ಯದ ಪ್ರಕಾರ, ದೇವರ ಇಚ್ಛೆಯ ಪ್ರಕಾರ. ನಮಗೆ ಏನಾದರೂ ಅನಿಸುತ್ತದೆ, ಎಲ್ಲರಿಗೂ ಅನಿಸುತ್ತದೆ, ಅದಲ್ಲ ನಾನು ಹೇಳುವುದು. ದೇವರ ವಾಕ್ಯದ ಪ್ರಕಾರ ಕೆಲವೊಮ್ಮೆ ನಮಗೆ ಆ ಇಚ್ಛೆ ಉಂಟಾಗುತ್ತೆ. ಹೌದು, ನಾನು ಹಿಂಗೆ ಮಾಡಬೇಕು, ನಾನು ಹಂಗೆ ಮಾಡಬೇಕು, ಅಲ್ಲಾಂದ್ರೆ ಇದು ನಾನು ಮಾಡಬಾರದು. ಹಂಗೆ ನಮಗೊಂದು ಇಚ್ಛೆ ಬರ್ತದೆ ಅಲ್ಲವೇ? ಒಂದು ಭಾವನೆ ಬರ್ತದೆ. ಅದು ಯಾರು ಮಾತಾಡುವುದು? ಅದು ದೇವರು ಮಾತಾಡುವುದು. ನಿಮ್ಮ ಇಚ್ಛೆ ಅಲ್ಲ, ಅಲ್ಲಾಂದ್ರೆ ಈ ಲೋಕದ ಮನುಷ್ಯರ ಸೌಂಡ್ ಅಲ್ಲ, ದೇವರ ವಾಕ್ಯ ಇದೆ, ದೇವರ ಸೌಂಡು. ನಾವು ಗಾಳಿಯನ್ನು ನೋಡುವುದಿಲ್ಲ, ಆದರೆ ನಾವು ಅದನ್ನು ಅನುಭವಿಸಬಹುದು ಅಲ್ಲವೇ? ಅದೇ ರೀತಿಯಲ್ಲಿ ನಾವು ನಿಗೂಢವಾಗಿ ದೇವರ ಧ್ವನಿಯನ್ನು ಪಡೆಯುತ್ತೇವೆ. ಈ ರೀತಿ ದೇವರು ನಮ್ಮ ಶಾಂತಿ ಮತ್ತು ಉತ್ತಮ ಜೀವನಕ್ಕಾಗಿ ಕೆಲಸ ಮಾಡುತ್ತಾನೆ. ದೇವರು ಕೆಲಸ ಮಾಡುತ್ತಾ ಇರ್ತಾನೆ.
ನೋಡಿ ಇಲ್ಲಿ ಏನು ಹೇಳಿದೆ, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಫಲವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೆಯೋ ಎಲ್ಲಿಗೆ ಹೋಗುತ್ತದೆಯೋ ನಿನಗೆ ತಿಳಿಯದು. ಆತ್ಮನೆಯಿಂದ ಹುಟ್ಟಿದವರೆಲ್ಲರೂ ಅದರಂತೆ ಅಂತನು. ಪವಿತ್ರಾತ್ಮನ ಕೆಲಸವೆಂದರೆ ಅವನು ನಮಗೆ ಸಲಹೆ ನೀಡುತ್ತಾನೆ, ನಮ್ಮನ್ನು ಬಲಪಡಿಸುತ್ತಾನೆ, ನಮಗೆ ಮಾರ್ಗದರ್ಶನ ನೀಡುತ್ತಾನೆ, ಸಂವಹನ ನೀಡುತ್ತಾನೆ. ಯೋಹಾನ 14:15-17 ತನಕ ಮತ್ತು ಯೋಹಾನ 16:8 ಮತ್ತು 13. ಗಾಳಿ ಬೀಸಿದಾಗ ನಮಗೆ ಏನಾಗುತ್ತದೆ? ನಾವು ತಂಪಾಗಿರುತ್ತೇವೆ ಮತ್ತು ಒಳ್ಳೆಯದನ್ನು ಅನುಭವಿಸುತ್ತೇವೆ. ನಮಗೆ ಒಂಥರ ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ ಗಾಳಿ ಬೀಸಿದಾಗ. ಅದು ಬಿಸಿಲಲ್ಲೆಲ್ಲ ಇದ್ದಾಗ, ಬಿಸಿಲಲ್ಲಿ ನಾವು ತುಂಬ ಸ್ವೆಟ್ಟೆಲ್ಲ ಆಗಿದಾಗ ಗಾಳಿ ಬೀಸಿದಾಗ ನಮಗೆ ತುಂಬ ಕೂಲ್ ಫೀಲಿಂಗ್ ಆಗುತ್ತೆ ಮತ್ತು ನಮಗೆ ಒಂದು ಕಂಫರ್ಟಬಲ್ ಅನಿಸುತ್ತದೆ. ಅದೇ ಥರನೇ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬೀಸಿದರೆ, ಅದು ಬರೀ ಅನೋಯಿಂಟಿಂಗ್ ಬಂದು ಹೋಗುವುದಲ್ಲ ನಾನು ಹೇಳುವುದು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಪವಿತ್ರಾತ್ಮವು ಗಾಳಿಯಂತೆ ನಿಮ್ಮ ಮೇಲೆ ಬೀಸಿದಾಗ, ಅಂದರೆ ನಿಮ್ಮ ಪಾತ್ರಿ ಅಥವಾ ಇತರರ ಮೂಲಕ ಅಲ್ಲ, ಅಂದರೆ ದೇವರ ವಾಕ್ಯದ ಪ್ರಕಾರ ನಿಮ್ಮ ಸ್ವಂತ ಭಾವನೆಗಳ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡುವಾಗ ಅದನ್ನು ಪಾಲಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಮತ್ತು ನೀವು ಗುಣಮುಖರಾಗುತ್ತೀರಿ ಮತ್ತು ನೀವು ವಿಮೋಚನೆ ಪಡೆಯುತ್ತೀರಿ. ನೋಡಿ, ಗಾಳಿ ಬಂದಾಗ ನನಗೂ ರೆಸಿಸ್ಟ್ ಮಾಡಬಹುದು ಅಲ್ಲವೇ? ನಾವಾದರೂ ಗಾಳಿ ಬೀಸಿದ ಅಯ್ಯೋ ತುಂಬ ಗಾಳಿ, ನಾವೆಲ್ಲಾದರೂ ಓಡಿ ಹೋಗ್ತೇವೆ, ಇಷ್ಟೊಂದು ಗಾಳಿ ಬೇಡ ಅಂತ. ಅಲ್ಲಾಂದರೆ ಏನಾದರೂ ನಾವು ತಡೆ ಇಟ್ಕೊಂಡು ನಾವು ರೆಸಿಸ್ಟ್ ಮಾಡುತ್ತೇವೆ. ಹಂಗೆ ಮಾಡಿದರೆ ನಮಗೆ ಸಿಗುವುದಿಲ್ಲ. ನಾವದು ಸ್ವೀಕರಿಸಬೇಕು. ನಾವು ಹೇಗೆ ಪರಿಶುದ್ಧಾತ್ಮನ ಗಾಳಿ ಸ್ವೀಕರಿಸುವುದು, ನಮಗದ ಅರ್ಥ ಆಗತ್ತೆ. ಹೌದು, ನಾನು ಇದೇ ಥರ ಮಾಡಬೇಕು. ಪಾದ್ರಿಯ ಸೌಂಡಿನಿಂದ ನಿಮಗೆ ಅರ್ಥವಾಗುತ್ತದೆ. ಅಲ್ಲಾಂದರೆ ನೀವು ಬೈಬಳೆಲ್ಲ ಓದಿ, ಅಲ್ಲಾಂದರೆ ಬೋಧನೆ ಎಲ್ಲ ಕೇಳಿಸ್ಕೊಂಡು ಹೋಗ್ತಿರಲ್ಲ, ನಿಮ್ಮ ಒಳಗಡೆನೇ ಒಂದು ಭಾವನೆ ಬರುತ್ತದೆ. ಹೌದು, ನಾನು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರದು. ಅದು ದೇವರ ಚಿತ್ತದ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಅದು ಮಾಡಬೇಕು. ಅದು ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ. ನಾವದು ಮಾಡಲಿಲ್ಲದಿದ್ದರೆ ನೋಡಿ, ಈಗಲಾದರೂ ನೀವು ಕೇಳಿಸ್ಕೊಂಡು ಹೋಗ್ತೀರಿ, ಕೇಳುವಾಗಲೂ ನಿಮಗೆ ಒಂಥರ ಖುಷಿ ಅನಿಸುತ್ತದೆ. ಮತ್ತೆ ಅದು ಪಾಲಿಸಲಿಲ್ಲದಿದ್ದರೆ ನಿಮಗೇನು ಸಿಗುವುದಿಲ್ಲ. ನಾವು ಸಾವಧಾನತೆಯ ಅಭ್ಯಾಸದ ಬಗ್ಗೆ ಕಲಿಯಲಿದ್ದೇವೆ. ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮ ಮನಸ್ಸು ಉತ್ತಮ ಸಾಧನವಾಗಿದೆ. ನಮ್ಮ ಮನಸ್ಸು ಆಲೋಚನೆಗಳಿಂದ ತುಂಬಿದೆ. ಸಾವಧಾನತೆಯ ಅಭ್ಯಾಸವು ನಮ್ಮ ಮನಸ್ಸಿಗೆ ಪೋಷಕರಂತೆ ನಮ್ಮ ಮನಸ್ಸು ಶಾಂತಿ ಮತ್ತು ಸೌಕರ್ಯವನ್ನು ಅನುಭವಿಸಲು ಕಾಳಜಿ ವಹಿಸುತ್ತದೆ. ಸಾವಧಾನತೆಯ ಅಭ್ಯಾಸ ಅಂದರೆ ನಾವು ಮೈಂಡ್ಫುಲ್ ಆಗಿರಬೇಕು. ನೋಡಿ, ನಮ್ಮ ಮನಸ್ಸು ಯಾವಾಗಲೂ ತುಂಬಿರುತ್ತದೆ. ಏದಿನಿಂದ? ಆಲೋಚನೆಗಳಿಂದ, ದುಃಖದಿಂದ, ಹರ್ಟ್ ಫೀಲಿಂಗ್ಸಿಂದ, ಅಲ್ಲವೇ? ಅದೆಲ್ಲ ತುಂಬಿರುತ್ತದೆ. ನಾವು ಹಾಗೆಯೇ ತುಂಬಿಸುತ್ತಾ ಇದ್ದರೆ ನಮ್ಮ ಜೀವನ ತುಂಬ ಕಷ್ಟ ಆಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಅದೆಲ್ಲ ನಾವು ತೆಗೆದಾಕ್ಬಿಟ್ಟು ದೇವರ ವಾಕ್ಯವನ್ನು ತುಂಬಿಸಿ ಅದೇ ಪ್ರಕಾರ ನಾವು ನಡೆಯಬೇಕು. ಆದರೆ ಮಾತ್ರ ನಮಗೆ ಒಳ್ಳೆಯದಾಗುವುದು. ನೀವು ಹೇಳುತ್ತಾ ಇದ್ದೀರೋ ಅದಂಗಾಗತ್ತೆ, ಆಗಲ್ವಾ? ಆಗಲ್ಲ. ನೀವೇ ತಿಳ್ಕೊಳ್ಳಿ. ನೀವು ನಿಮ್ಮ ಕಷ್ಟಗಳು, ಪೇನ್ಸು, ಹರ್ಟ್ ಫೀಲಿಂಗ್ಸು ಎಲ್ಲ ನೀವು ತುಂಬಿಸಿ ಇಟ್ಟಿದ್ದರೆ ನಿಮಗೇನು ಒಳ್ಳೆಯದಾಗುತ್ತದೆ ಹೇಳಿ? ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತದಾ? ಇಲ್ಲ. ನಿಮ್ಮ ಒತ್ತಡಗಳು ಜಾಸ್ತಿ ಆಗುತ್ತದೆ. ಆಂಗ್ಸೈಟಿ, ಫಿಯರು ಇದೆಲ್ಲ ಜಾಸ್ತಿ ಆಗುತ್ತದೆ. ಮತ್ತು ಅದು ನಿಮ್ಮ ಮನಸ್ಸಿಗೂ ಮಾತ್ರ ಅಲ್ಲ, ನಿಮ್ಮ ದೇಹಕ್ಕೂ ತುಂಬ ಕೆಟ್ಟದಾಗುತ್ತದೆ. ಹಲ್ಲೆಲೂಯ. ನಾವು ಮನಪೂರ್ವಕವಾಗಿ ಪವಿತ್ರಾತ್ಮನ ಧ್ವನಿಯನ್ನು ಸ್ವೀಕರಿಸುತ್ತೇವೆ ಮತ್ತು ದೇವರ ವಾಕ್ಯದ ಪ್ರಕಾರ ಸರಿಯಾಗಿ ಯೋಜಿಸುವುದನ್ನು ಮತ್ತು ಮಾಡುವುದನ್ನು ಮುಂದುವರಿಸಬೇಕು. ಅದೇ ನಾವು ಪರಿಶುದ್ಧಾತ್ಮನನ್ನು ಸ್ವೀಕರಿಸುವುದು. ನೋಡಿ, ಪರಿಶುದ್ಧಾತ್ಮನು ವರ್ಕ್ ಮಾಡ್ತಾ ಇರ್ತಾನೆ. ಈಸ್ ಅವರ್ ಹೆಲ್ಪರ್. ಬೈಬಲಲ್ಲಿ ಹೇಳುತ್ತದೆ, ಯೇಸುದೇವರು ಹೇಳಿದರು, ನಾನೀಗ ಹೋಗ್ತೀನಿ, ನಾನು ಹೋಗಿದರೆ ನಿಮಗೊಂದು ಹೆಲ್ಪರ್ನ ನಾನು ಕಳಿಸ್ತೀನಿ. ಈಸ್ ಅವರ್ ಹೆಲ್ಪರ್. ಪರಿಶುದ್ಧಾತ್ಮನ ಯಾರು? ಹೆಲ್ಪರ್. ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು. ನೀವು ಜಾಗರೂಕತೆಯಿಂದ ಆ ಹೆಲ್ಪರ್ನ ಸಹಾಯತೆಯನ್ನು ನೀವು ಸ್ವೀಕರಿಸಬೇಕು. ಏನೇ ಕೆಲಸ ಆಗಲಿ, ನಿಮಗೊಂದು ಹೆಲ್ಪರ್ ಇದ್ದರೆ, ಮತ್ತೆ ಪರೀಕ್ಷೆ ಓದುವುದಕ್ಕಾದರೂ ಒಂದು ಹೆಲ್ಪರ್ ಇದ್ದರೆ
ಎಷ್ಟು ಒಳ್ಳೆಯದು. ಹ್ಮ್? ಅಲ್ಲವೇ? ಓದುವುದಂದರೆ ನಿಮಗೆ ಎಲ್ಲ ಹೆಲ್ಪ್ ಮಾಡಿ ಕೊಡುವುದಕ್ಕೆ ಒಂದು ಟ್ಯೂಟ್ರು, ಪರ್ಸನಲ್ ಟ್ಯೂಟ್ರು. ನಾಳೆ ಎಕ್ಸಾಮ್ ಇದ್ರೆ ಟ್ಯೂಟರ್ ಇರ್ತಾನೆ, ನೋಡಿ ಇದು ಓದು ಅದು ಓದು ಬೇಡ, ಆ ಪೋರ್ಷನ್ ಓದು, ಇದು ಈ ಪೋರ್ಷನ್ ಬಿಟ್ಬಿಡಿ, ಇದೆಲ್ಲ ಹೇಳುವುದಕ್ಕೆ ಒಂದು ಎಕ್ಸ್ಪರ್ಟ್ ಯಾರಾದರೂ ಇದ್ರೆ ನಿಮಗೆ ಒಂದು ಸಹಾಯ ಆಗುತ್ತೆ. ಅಲ್ಲವೇ? ಅಲ್ಲಾಂದ್ರೆ ಅಡುಗೆ ಮಾಡುವುದಕ್ಕಾದರೆ ಏನೇ ಆದರೂ ನಿಮಗೆ ಒಂದು ಸಹಾಯ ಇದ್ದರೆ ನಿಮಗೆ ಎಷ್ಟು ಖುಷಿ ಆಗುತ್ತದೆ. ಅಲ್ಲಾಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವುದಕ್ಕೆ ಏನೇ ಆಗದಿರು. ಅದೇ ತರ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳು ಎಲ್ಲ ಸಾಲ್ವ್ ಮಾಡುವುದಕ್ಕೆ ನಮಗೆ ಸಹಾಯಕ ಇದ್ದಾನೆ, ನಾವು ಅರ್ಥ ಮಾಡಿಕೋಬೇಕು. ಆ ಸಹಾಯಕನು ಪರಿಶುದ್ಧಾತ್ಮನು. ಆ ಪರಿಶುದ್ಧಾತ್ಮನು ಹಿಂಗೆ ಗಾಳಿ ಬೀಸುವ ತರ ಬೀಸುತ್ತಾ ಇರ್ತದೆ, ಬೀಸುತ್ತಾ ಇರ್ತದೆ. ನಿಮ್ಮ ಮನೆಯಲ್ಲಿಯೂ ಬೀಸುತ್ತಾ ಇರ್ತದೆ ದೇವರ ಮಕ್ಕಳೇ. ನೀವು ಹೇಳ್ತೀರಿ, ಓ ಅದು ಬರೀ ಪಾಸ್ಟರ್ ಮನೆಯಲ್ಲೇ ಹೋಗ್ತದೆ. ನಿಮ್ಮ ಮನೆಯಲ್ಲಿ ಬರುವುದಿಲ್ಲ, ಎಲ್ಲ ಕಡೆ ಎಲ್ಲೆಲ್ಲಿ ದೇವರ ಮಕ್ಕಳಿದ್ದಾರೋ ನೋಡಿ, ಇಲ್ಲಿ ಓದಿದ್ದೇವೆ, ಆತ್ಮನಿಂದ ಹುಟ್ಟಿದವರು ಅದರಂತೆ ಅಂದನು ಅಂತ. ನೀವು ಆತ್ಮನಿಂದ ಹುಟ್ಟಿದವರಾಗಿದ್ದರೆ, ಹೊಸದಾಗಿ ಹುಟ್ಟಿದವರಾಗಿದ್ದರೆ, ಇಫ್ ಯು ಆರ್ ಎ ಬೋರ್ನ್ ಅಗೇನ್ ಚೈಲ್ಡ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ವಿಲ್ ಬಿ ಫ್ಲೋಯಿಂಗ್ ಲೈಕ್ ವಿಂಡ್. ನೀವು ರೆಸಿಸ್ಟ್ ಮಾಡ್ತೀರಾ. ಹಲ್ಲೆಲೂಯಾ. ಆದರೆ ಪವಿತ್ರಾತ್ಮನ ಗಾಳಿಯನ್ನು ನೀವು ಸ್ವೀಕರಿಸಿದರೆ ನಿಮಗೆಲ್ಲ ಅರ್ಥವಾಗುತ್ತದೆ. ಏನೇನು ನಡೆಯುತ್ತದೋ ನಿಮಗೆ ಅರ್ಥವಾಗುತ್ತೆ. ಹೌದು, ನಾನಿದೆಲ್ಲ ಹಾದು ಹೋಗಬೇಕು, ದೇವರೇ ಅನುಮತಿ ಕೊಟ್ಟಿದ್ದಾರೆ. ಎದಕ್ಕೆ? ದೇವರಿದ್ದಾರೆ. ನಾನು ದೇವರ ದಾರಿಯಲ್ಲಿ ನಡೆದರೆ ನಮಗೆ ಕಂಫರ್ಟ್ ನಮಗೆ ಸಿಕ್ಕೇ ಸಿಗುತ್ತದೆ. ಆ ಸೊಲ್ಯೂಷನ್, ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಮಗೆ ಖಂಡಿತವಾಗಿ ಅರ್ಥವಾಗುತ್ತದೆ. ಅದು ಹೋಲಿ ಸ್ಪಿರಿಟ್ನ ಸಹಾಯತೆ ನೀವು ಸ್ವೀಕರಿಸಿದರೆ ಮಾತ್ರ. ನಿಮ್ಗೆ ಅರ್ಥವಾಗ್ತಾ ಇಲ್ವಾ ದೇವರ ಮಕ್ಕಳೇ? ಹೋಲಿ ಸ್ಪಿರಿಟ್ನ ಗಾಳಿಯನ್ನು ಎಲ್ಲರ ಮೇಲೇನೂ ಬೀಸುತ್ತದೆ, ನಿಮ್ಮ ಮೇಲೆ ತುಂಬ ಬೀಸುತ್ತದೆ. ಕ್ರೈಸ್ವೇ ಚರ್ಚಲ್ಲಿ ತುಂಬ ಗಾಳಿ ಇದೆ. ಗಾಳಿ ಬೀಸಿ ಬೀಸಿ ಎಲ್ಲರಿಗೂ ಜ್ವರ ಬಂದ್ಬಿಟ್ಟಿದೆ. ಅದಕ್ಕೆ ತುಂಬ ಕುರ್ಚಿಗಳು ಖಾಲಿಯಾಗಿದೆ ಇಲ್ಲಿ ನೋಡಿ. ಅವರು ಕೇಳ್ತಾ ಇರ್ತದೆ, ಅವರಿಗೆ ಅಯ್ಯೋ ಬೇಡ 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 ಅಂತ ಅವರು ರೆಸಿಸ್ಟ್ ಮಾಡ್ತಾರೆ. ನೀವು ನಾನೇನು ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯು ಕೆನಾಟ್ ರೆಸಿಸ್ಟ್ ದಿಸ್ ಲವಿಂಗ್ ಗಾಡ್ಸ್ ಲವ್ ಅಂಡ್ ಕೇರ್ ಟುವರ್ಡ್ಸ್ ಯು. ನೀವದು ರೆಸಿಸ್ಟ್ ಮಾಡಿಕೊಂಡು ಏನು ಮಾಡ್ತೀರಿ? ಅಯ್ಯೋ ನನಗೆ ಯಾಕೆ ಹಿಂಗೆಲ್ಲ ಆಯಿತು, ನಾನು ಯಾಕೆ ಹಿಂಗೆಲ್ಲ ಹಾದು ಹೋಗಬೇಕು ಅಂತೆಲ್ಲ ನಿಮಗೆ ಅನಿಸುತ್ತದೆ. ಆದರೆ ನೀವು ಸ್ವೀಕರಿಸಿದರೆ, ಅವನ ಹೆಲ್ಪ್ ಸ್ವೀಕರಿಸಿದರೆ ನಿಮಗೆ ಹಂಗೇನು ಅನುಮಾನ ಬರುವುದಿಲ್ಲ. ಅದಕ್ಕೆ ನಾನು ಹೇಳಿರುವುದು ಇಲ್ಲೇ ಸಾವಧಾನತೆ ಎಂದರೆ ಗಾಳಿಯಂತೆ ಬೀಸುವ ಪವಿತ್ರಾತ್ಮನ ಚಲನೆಯನ್ನು ಅಳವಡಿಸಿಕೊಳ್ಳುವುದು. ಅದು ನಮ್ಮ ಪ್ರತಿ ದಿನವನ್ನು ಮತ್ತು ನಾವು ಏನನ್ನು ಅನುಭವಿಸುತ್ತೇವೆ ಎಂಬುದನ್ನು ದೇವರು ನಮಗೆ ಅನುಮತಿಸುತ್ತಾನೆ ಎಂದು ಸ್ವೀಕರಿಸುವುದು ಮತ್ತು ದೇವರು ಅದರ ನಿಯಂತ್ರಣದಲ್ಲಿ ಇದ್ದಾನೆ ಎಂದು ತಿಳಿಯುವುದು. ಇದೆಲ್ಲ ನಮಗೆ ತಿಳಿಯುತ್ತದೆ. ಹೇಗೆ? ವಚನ. ನೀವು ಶಬ್ದವನ್ನು ಕೇಳುತ್ತಾ ಇರ್ತೀರಿ, ನೀವು ರೆಸಿಸ್ಟ್ ಮಾಡುತ್ತಾ ಇಲ್ಲ. ಹೇಗೆ ಅದು ಆಗೋದು ನೋಡಿ? ನಾನೀಗ ಮಾತಾಡುವುದು ದೇವರ ಧ್ವನಿ, ನಿಮ್ಮ ಒಳ್ಳೆಯದಕ್ಕಾಗಿ ದೇವರು ಈ ಮೆಸೇಜಸ್ ಎಲ್ಲ ಕೊಡುವುದು ಅಲ್ಲವೇ? ಚರ್ಚಲ್ಲಿ ಬಂದಾಗ ಪಾಸ್ಟರ್ ಬೋಧಿಸುವಾಗ ನಿಮಗೆ ತುಂಬ ಕಂಫರ್ಟ್ ಅನಿಸುತ್ತದೆ. ಒಳ್ಳೆ ಗಾಳಿ ಇತ್ತು, ಒಳ್ಳೆ ಮೆಸೇಜ್ ಪಾಸ್ಟರ್, ಅದು ನನಗೋಸ್ಕರನೇ ಪ್ರೀಚ್ ಮಾಡಿದೆ, ಆ ಗಾಳಿ ನನ್ನ ಮೇಲೇನೇ ಬಂದಿತ್ತು, ನನಗೂ ತುಂಬ ಖುಷಿ ಆಯಿತು ಅಂತ. ಹಂಗೆಲ್ಲ ಅವರು ಹೇಳ್ಬಿಟ್ಟು ಗೇಟ್ ಹೊರಗೆ ಹೋದಾಗ ಫುಲ್ಲು ಹೀಟ್. ಹೆಂಗಾಯ್ತು ಅದು ಗೊತ್ತಾ? ನೀವು ಅದೆಲ್ಲ ಬಿಟ್ಟು ಬೋಳ್ಳಿ ಸೌಂಡ್ ನೀವು ಕೇಳುತ್ತಾ ಇರ್ತೀರಿ. ನಿಮ್ಮ ಯಜಮಾನ್ರಂಗೆ ಹೇಳಿದ್ದಾರೆ, ಅಲ್ಲಾಂದರೆ ನಿಮ್ಮ ಫಾದರ್ ಅಂಗೆ ಹೇಳಿದ್ದಾರೆ, ಪಕ್ಕದ ಮನೆಯವರಿಂಗೆ ಹೇಳಿದ್ದಾರೆ, ಅದೇ ಧ್ವನಿಯನ್ನು ಕೇಳೋದು. ಆ ಧ್ವನಿಯೆಲ್ಲ ನೀವು ಬಿಟ್ಟಾಕಬೇಕು. ಅವರನ್ನೆಲ್ಲ ಫೊರ್ಗಿವ್ ಮಾಡಿದರೆ ನಿಮಗೆ ಬಿಟ್ಟಾಕಕ್ಕಾಗತ್ತೆ. ಏನು ದೇವರು ಹೇಳಿದ್ರು? ಮನುಷ್ಯರನ್ನು ಫೊರ್ಗಿವ್ ಮಾಡಬೇಕು, ಅವರನ್ನು ಲವ್ ಮಾಡಬೇಕು. ನೀವು ಅದೆಲ್ಲ ಬಿಟ್ಟಾಕಿದರೆ ತಾನೇ ಇದೆಲ್ಲ ಮತ್ತು ಬರುವುದು. ಬಿಡುವುದಕ್ಕೆ ನಿಮಗೆ ಆಗುವುದಿಲ್ಲ. ಅದಕ್ಕೆ ಮತ್ತು ನೀವು ಸೌಂಡು ಕೇಳುತ್ತಾ ಇಲ್ಲ ಅಲ್ಲವೇ? ನೀವು ಅರ್ಥ ಮಾಡಿಕೊಳ್ಳಿ. ನೀವು ಅದು ಇಟ್ಕೋಬೇಕು, ಆ ಗಾಳಿಯನ್ನು ಇಟ್ಕೋಬೇಕು. ಹೌದು, ದೇವರಿಂಗೆ ಮಾತಾಡಿದ್ದಾರೆ, ಅದೇ ನೀವು ಯೋಚನೆ ಮಾಡಬೇಕು. ಹೌದು, ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ನಡೆಯಬಾರದು, ನಾನು ಹಿಂಗೆಲ್ಲ ಮನಸ್ಸಲ್ಲಿ ಇಟ್ಕೋಬಾರದು. ನೀವು ಅದೇ ಯೋಚನೆ ಮಾಡಿದರೆ ಗಾಳಿ ಇನ್ನೂ ನಿಮ್ಮ ಮೇಲೆ ಹಂಗೇ ಇರುತ್ತದೆ. ನೀವು ಒಳ್ಳೆಯದನ್ನು ಅನುಭವಿಸುತ್ತೀರಿ.
ಆ ಯೋಚನೆಗಳೆಲ್ಲ ಬರ್ತದೆ, ಕೆಟ್ಟ ಯೋಚನೆಗಳೆಲ್ಲ ಬರ್ತದೆ. ಅವ್ರು ಹಿಂಗೆ ಮಾಡಿದ್ರು ಅಂದಲ್ಲ. ಆದರೆ ಇಲ್ಲ, ಏನು ದೇವರು ಹೇಳಿದ್ರು ಹಂಗೆಲ್ಲ ಮಾಡಬಾರದು. ಅದಕ್ಕೆ ನಾನು ಯೇಸುದೇವರ ಹತ್ರ ಬಂದಿರುವುದು. ಹಂಗೆಲ್ಲ ನಿಮಗೂ ಒಂದೊಂದಾಗಿ ನೋಡಿ, ನೀವು ಕೆಟ್ಟದ್ದು ಯೋಚನೆ ಮಾಡಿದರೆ ನಿಮಗೇ ಗೊತ್ತು, ಮತ್ತು ಕೆಟ್ಟದು ಮಾತ್ರ ನಮ್ಮ ಮನಸ್ಸಲ್ಲೇ ಬರುವುದು. ನಿಮ್ಮ ಮನಸ್ಸಲ್ಲಿ ಮಾತ್ರ ಅಲ್ಲ, ಎಲ್ಲರೂ ಮನಸ್ಸಲ್ಲಿ. ಆದರೆ ದೇವರ ಮಕ್ಕಳೇ, ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದನ್ನು ಬಂದು ಬೀಳುತ್ತದೆ. ನೀವು ಅಭ್ಯಾಸ ಮಾಡಿದಿರಾ? ಇದೇ ಪವಿತ್ರಾತ್ಮನ ಗಾಳಿ. ನೀವು ಯಾರು ಅದು ಅನುಭವಿಸುವುದಿಲ್ಲ, ನೀವು ರೆಸಿಸ್ ಮಾಡ್ತೀರಿ ಅದಕ್ಕೆ. ಹಲ್ಲೆಲೂಯಾ. ಮತ್ತು ಆವಾಗ ನಮ್ಮ ಆ ಗಾಳಿಯೆಲ್ಲ ನೀವು ಇಟ್ಕೊಂಡಿದರೆ, ಇಲ್ಲ ನನಗೆಲ್ಲ ಒಳ್ಳೆಯದಾಗಬೇಕು ಎಂದು ತಿಳ್ಕೊಂಡು ಮತ್ತು ಗೊಣಗುವುದು ಮತ್ತು ನೀವೆಲ್ಲ ಹರ್ಟ್ ಫೀಲಿಂಗ್ ಎಲ್ಲ ಒಳಗಡೆ ಇಟ್ಕೊಂಡಿರುವುದು, ಅದೆಲ್ಲ ಯಾಕೆ? ನೀವು ಹರ್ಟ್ ಫೀಲಿಂಗ್ಸ್ ಎಲ್ಲ ಒಳಗಡೆ ಇಟ್ಕೊಂಡಿರುವುದಾದರೆ ನೀವು ಪರಿಶುದ್ಧಾತ್ಮನನ್ನು ರೆಸಿಸ್ ಮಾಡುತ್ತಾ ಇದ್ದೀರಿ. ಗಾಳಿ ಬೀಸುತ್ತಾ ಇರುತ್ತದೆ. ಚರ್ಚಲ್ಲಿ ಬಂದಾಗಲೂ ನಿಮಗೆ ತುಂಬ ಗಾಳಿಯನ್ನು ಸಿಕ್ಕಿತ್ತು. ಆದರೆ ನೀವು ಅದು ಆವಾಗ ಮಾತ್ರ ನೀವು ಅನುಭವಿಸಿದೆ ಮತ್ತು ಆಮೇಲೆ ನೀವು ತೆಗೆದುಹಾಕಿದೆ. ನೀವು ಮತ್ತು ಅದೇ ಯೋಚನೆ ಮಾಡಬೇಕು. ನಮ್ಮ ಮನಸ್ಸು ಯಾವಾಗಲೂ ಯೋಚನೆಯಲ್ಲೇ ತುಂಬಿರ್ತದೆ. ನೀವು ಅದೇ ಯೋಚನೆ ಮಾಡಬೇಕು. ಹೌದು, ದೇವರಿಂಗೆ ಹೇಳಿದ್ದಾರೆ, ನಾನು ಹಂಗೆ ಮಾಡಬೇಕು. ನೀವು ಈ ಸ್ಕ್ರಿಪ್ಚರ್ಸ್ ಎಲ್ಲ ಮನೆ ಹೋಗಿ ಓದಬೇಕು, ಅದರ ಪ್ರಕಾರ ಯೋಚನೆ ಮಾಡಬೇಕು. ಮತ್ತು ಈ ಮೆಸೇಜಸ್ ಎಲ್ಲ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ, ನೀವು ಕೇಳಿಸ್ಕೊಳ್ಳಬೇಕು. ಇದೆಲ್ಲ ನೀವು ಮಾಡುವುದಿಲ್ಲ, ಆದರೆ ಮಾತ್ರ ನಮ್ಮ ಜೀವನ ಒಳ್ಳೆಯದಾಗುತ್ತದೆ. ಹಲ್ಲೆಲೂಯಾ. ಮತ್ತು ಮತ್ತಾಯ 11:28 ಯೇಸುದೇವರು ಹೇಳಿದರು, ಕಷ್ಟಪಡುವವರೇ ಮತ್ತು ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಮ್ಮ ಮನಸ್ಸಿನಲ್ಲಿ ವಿಶ್ರಾಂತಿ ಪಡೆಯಲು ಯೇಸುವಿನ ಈ ಆಹ್ವಾನವನ್ನು ನಮಗೆ ಜೀವಮಾನ ಆಹ್ವಾನವಾಗಿದೆ. ಇದು ಒಂದೇ ಸಾರಿ ದೇವರ ಹತ್ರ ಬರುವುದಕ್ಕೆ ಇರುವ ಆಹ್ವಾನ ಅಲ್ಲ. ನೋಡಿ, ಯೇಸುದೇವರು ಏನು ಹೇಳಿದರು? ಕಷ್ಟಪಡುವವರೇ ಮತ್ತು ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಮಗೆ ಯಾವಾಗಲೂ ಆ ಭಾರ ನಮಗೆ ಅನಿಸಿದರೆ, ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ಭಾರ ಅನಿಸಿದರೆ, ನಮ್ಮ ಹೃದಯಕ್ಕೆ ಭಾರ ಅನಿಸಿದರೆ ತಕ್ಷಣ ನೀವು ದೇವರ ಹತ್ರ ಹೋಗಬೇಕು. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗಿದು ಸಹಿಸ್ಕೊಳ್ಳಕ್ಕಾಗಲ್ಲ. ನೀವು ಪ್ರಾರ್ಥನೆ ಮಾಡಬೇಕು. ನನಗೆ ತುಂಬ ಕಷ್ಟ ಅನುಭವಿಸ್ತಾ ಇದೆ, ತುಂಬ ನೋವು ಅನುಭವಿಸ್ತಾ ಇದೆ, ದೇವರೇ ನನಗೆ ಹಿಂಗೆ ಜೀವನ ಮಾಡುವುದು ಬೇಡ. ನೀವು ಹಂಗೆ ಪ್ರಾರ್ಥಿಸಿದರೆ ನೋಡಿ, ಗಾಳಿ ಬೀಸುತ್ತದೆ. ಇಲ್ಲಿ ಏನು ಹೇಳಿದೆ ನೀವು ಅರ್ಥ ಮಾಡ್ಕೋಬೇಕು. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ. ಯಾಕೆ ಮನಸ್ಸು ಬಂದ ಕಡೆ ಬೀಸುತ್ತದೆ? ಅರ್ಥವಾಯ್ತಾ? ಎಲ್ಲ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಲ್ಲ. ಎಲ್ಲ ವಿಶ್ವಾಸಿಗಳು ಭಾರ ಹೊತ್ಕೊಂಡು ಹೋಗಿದರೆ ಅವರು ಪ್ರಾರ್ಥನೆ ಮಾಡಲ್ಲ. ಅವರು ಆ ಭಾರದಲ್ಲೇ ಜೀವನ ಮಾಡ್ತಾರೆ. ಅದೇ ಯೋಚನೆ ಮಾಡಿ. ನಿಮ್ಮ ಪಾಸ್ಟರ್ ಹೇಳಿಕೊಟ್ಟಿದ್ದಾರೆ, ಒಂದೊಂದು ಪೇನು ಪ್ರಾರ್ಥನೆಯಾಗಿ ಮಾಡಿ ಅಂತ. ಯುವರ್ ಈಚ್ ಪೇನ್ ಆರ್ ಈಚ್ ವರಿ, ಈಚ್ ಆಂಗ್ಸೈಟಿ, ಯು ಶುಡ್ ಟರ್ನ್ ಇಟ್ ಟು ಬಿ ಎ ಪ್ರೇಯರ್. ನೀವು ಧ್ವನಿಯನ್ನು ಕೇಳಿಸ್ಕೊಂಡು ಹೋಗಿದ್ದೀರಿ, ನಿಮ್ಮ ಮೇಲೆ ಗಾಳಿ ಬೀಸಿದೆ, ನೀವು ಪ್ರಾರ್ಥಿಸಿದರೆ, ದೇವರೇ ನನಗಿದು ಸಹಿಸ್ಕೊಳ್ಳಕ್ಕಾಗಲ್ಲ, ನನಗೆ ಹಿಂಗೆ ಇರುವ ಫೀಲಿಂಗ್ ಬೇಡ ಎಂದು ನೀವು ಪ್ರೇಯರ್ ಮಾಡಿದರೆ ನಿಮಗೆ ಮತ್ತು ಆ ದೇವರ ಧ್ವನಿ ಕೇಳಿಸ್ಕೊಳ್ಳಕ್ಕಾಗತ್ತೆ. Either you can hear me preaching. So many people have told me, Pastor, when I go through something, I heard you preaching. ಅದು ಗಾಳಿ ಬೀಸೋದು. ಗಾಳಿ ಮನಸ್ಸು ಬಂದ ಕಡೆ ಬೀಸುತ್ತದೆ. ನೀವು ಪ್ರಾರ್ಥನೆ ಮಾಡಿಲ್ಲದಿದ್ದರೆ ಬೀಸುವುದಿಲ್ಲ. ಮನಸ್ಸು ಬಂದ ಕಡೆ ಎಲ್ಲ ವಿಶ್ವಾಸಿಗಳ ಮೇಲೆ ಬೀಸುವುದಿಲ್ಲ. ಆಮೇಲೆ ಅವರಿಗೆ ಬೇಡ. ಈವನ್ ಆಫ್ಟರ್ ದೇ ಕಮ್ ಟು ಚರ್ಚ್ ಆಲ್ಸೋ ಅವ್ರ ಮನಸ್ಸು ಇಲ್ಲಿ ಇಲ್ಲ, ಸುಮ್ಮನೆ ಬಂದು ಹೋಗ್ತಾರೆ. ನೀವು ಬರುವುದಾದರೂ, ದೇವರೇ ನನ್ನ ಹತ್ರ ಮಾತಾಡಿ, ದೇವರೇ ಪಾಸ್ಟರ್ ಮೂಲಕ ನನ್ನ ಹತ್ರ ಮಾತಾಡಿ, ದೇವರೇ ನನಗೇನು ಬೇಕು ಅಂತ ನಿನಗೆ ಗೊತ್ತಿದೆ ಸ್ವಾಮಿ, ನನ್ನ ಹತ್ರ ಮಾತಾಡಿ ಸ್ವಾಮಿ, ನನಗೆ ಪರಿಹಾರ ಕೊಡು ಸ್ವಾಮಿ. ಅಲ್ಲಾಂದ್ರೆ ನಿಮಗೇನಾದರೂ ಕಾಯಿಲೆ ಇದ್ದರೆ, ದೇವರೇ ಇವತ್ತು ನಾನು ಚರ್ಚ್ಗೆ ಬರುವಾಗ ನನ್ನ ಕಾಯಿಲೆಯನ್ನು ವಾಸಿಯಾಗಬೇಕು, ನನ್ನ ಹತ್ರ ಮಾತಾಡಿ ಸ್ವಾಮಿ. ನೀವು ಹಿಂಗೆ ಪ್ರಾರ್ಥಿಸಿ ಬಂದರೆ ಖಂಡಿತವಾಗಿಯೂ ನಿಮಗೆ
ಅದ್ಭುತ ಉಂಟಾಗುತ್ತೆ ದೇವರ ಮಕ್ಕಳೇ. ಗಾಳಿ ಎಲ್ಲಿ ಬೀಸುತ್ತದೆ? ಮನಸ್ಸು ಬಂದ ಕಡೆ. ಮನಸ್ಸು ಬಂದ ಕಡೆ ಗಾಳಿ ಬೀಸುತ್ತದೆ. ಯೇಸುದೇವರು ಹೇಳಿದರು, ಕಷ್ಟಪಡುವವರೇ ಮತ್ತು ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಅವನ ಬಳಿಗೆ ಹೋಗಬೇಕು, ಪ್ರಾರ್ಥಿಸಬೇಕು. ವಿ ಶುಡ್ ನಾಟ್ ಬಿ ಟಯರ್ಡ್ ಆಫ್ ಪ್ರೇಯಿಂಗ್. ಈಚ್ ಟೈಮ್ ವೆನ್ ಯು ಪ್ರೇ, ಡೆಫಿನೆಟ್ಲಿ ಯು ವಿಲ್ ಹಿಯರ್ ದ ಸೌಂಡ್ ಆಫ್ ಗಾಡ್. ಮನಸ್ಸು ಬಂದ ಕಡೆ ಗಾಳಿ ಬೀಸುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆ ಗಾಳಿ ಬೀಸಿದರೆ ನಿಮಗ ಅರ್ಥವಾಗುತ್ತದೆ ಏನು ಮಾಡಬೇಕು ಅಂತ. ಅದು ಪಾಲಿಸಬೇಕು, ತಕ್ಷಣ ಪಾಲಿಸಬೇಕು. ಇಲ್ಲ ನನಗಂಕ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತು ಆ ನೋವಿನಲ್ಲಿ ಇದ್ದರೆ ನೀವು ಯು ಆರ್ ರೆಸಿಸ್ಟಿಂಗ್ ದ ಗಾಳಿ. ನಮ್ಮ ಮನಸ್ಸಲ್ಲಿ ವಿಶ್ರಾಂತಿ ಪಡೆಯಲು ಯೇಸುವಿನ ಈ ಆಹ್ವಾನವನ್ನು ನಮಗೆ ಜೀವಮಾನ ಆಹ್ವಾನವಾಗಿದೆ. ನಮ್ಮ ಹೃದಯದಲ್ಲಿ ಪ್ರತಿ ಬಾರಿ ನಮಗೆ ಭಾರವಿದ್ದಾಗ ನಾವು ಪ್ರಾರ್ಥನೆಯೊಂದಿಗೆ ಅವನ ಬಳಿಗೆ ಹೋಗಬೇಕು. ಅವನ ಬಳಿಗೆ ಹೋಗಿದರೆ ಪರಿಶುದ್ಧಾತ್ಮನ ಗಾಳಿಯನ್ನು ಬೀಸುತ್ತದೆ. ಅಂದರೆ ದೇವರು ತನ್ನ ಧ್ವನಿಯನ್ನು ಇತರರ ಮೂಲಕ ಕೇಳುವಂತೆ ಮಾಡುತ್ತಾನೆ. ಅಲ್ಲಾಂದರೆ ನೀವೇ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ನೀವು ದೇವರಿಂದ ಏನು ಕೇಳುತ್ತೇವೆಯೋ ಅದರ ಮೇಲೆ ಕಾರ್ಯನಿರ್ವಹಿಸಿದರೆ ನೀವು ಪ್ರತಿಫಲವನ್ನು ಪಡೆಯುತ್ತೀರಿ. ನೀವು ಪ್ರಾರ್ಥಿಸುವಾಗ ಇಮಿಡಿಯೇಟ್ಲಿ ಕೆಲವೊಮ್ಮೆ ಸಿಗೋದಿಲ್ಲ. ನೋಡಿದರೆ ಪಾಸ್ಟರ್ ಫೋನ್ ಮಾಡಿದ್ದಾರೆ, ಇಗ್ನೋರ್ ಮಾಡಬಾರದು. ಅಲ್ಲಾಂದರೆ ಇನ್ನೊಬ್ಬರು ಫೋನ್ ಮಾಡಿದ್ದಾರೆ, ಇಗ್ನೋರ್ ಮಾಡಬಾರದು. ನಿಮಗೆ ಏನೋ ದೇವರು ಕಳಿಸ್ತಾ ಇದ್ದಾರೆ, ಅರ್ಥ ಮಾಡಿಕೊಳ್ಳಿ. ಚರ್ಚಿನಿಂದ ಒಬ್ಬರು ಫೋನ್ ಮಾಡಿದೆ ಎಂದು ಹೇಳಿ ನೀವು ಇಗ್ನೋರ್ ಮಾಡಬಾರದು. ನೀವು ಪ್ರಾರ್ಥಿಸುವುದಕ್ಕೆ ದೇವರು ಉತ್ತರ ಕೊಡ್ತಾ ಇದ್ದಾರೆ, ಅರ್ಥ ಮಾಡಿಕೋಬೇಕು. ಅವರಿಂದ ನಿಮಗೆ ದೇವರು ಮಾತಾಡ್ತಾರೆ. ಅದನ್ನು ನೀವು ಪಾಲಿಸಿದರೆ ಖಂಡಿತವಾಗಿಯೂ ನಿಮಗೆ ಪರಿಹಾರ ಉಂಟಾಗುತ್ತೆ ದೇವರ ಮಕ್ಕಳು. ಮತ್ತೆ ಯಾರು ಇದು ಮಾಡುವುದಿಲ್ಲ. ಪಾಸ್ಟರ್ ಹೇಳಿದ್ರು ಮಾಡುವುದಿಲ್ಲ, ಮತ್ತೆ ಬೇರೆ ವಿಶ್ವಾಸಿಗಳು ಹೇಳಿದ್ರು ಅವರು ಮಾಡುವುದಿಲ್ಲ. ಸಾವಧಾನತೆಯ ಅಭ್ಯಾಸವು ನಮಗೆ ಕ್ಷಣಕ್ಕೂ ದೇವರ ಬಳಿಗೆ ಹೋಗಲು ಸಹಾಯ ಮಾಡುತ್ತದೆ. ನೀವು ಈ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದರೆ ನೀವು ಯಾವಾಗಲೂ ಏನೇ ಆಗಿದ್ದರೂ ನೀವು ತಕ್ಷಣ ದೇವರ ಹತ್ರ ಹೋಗ್ತೀರಿ. ಹಲ್ಲೆಲೂಯಾ. ಕೀರ್ತನೆಗಳು 46:10 ಹೇಳುತ್ತದೆ, ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳ್ಕೊಳ್ಳಿ. ಶಾಂತವಾಗಿರ್ರಿ, ಯಾಕೆಂದ್ರೆ ನಮಗೆ ಶಾಂತತೆ ಇಲ್ಲ. ವಿ ಆರ್ ನಾಟ್ ಪೀಸ್ಫುಲ್. ಅದಕ್ಕೆ ಬೈಬಲ್ ಇಸ್ ಟೆಲ್ಲಿಂಗ್, ಬಿ ಸ್ಟಿಲ್, ನೋ ದಟ್ ಐ ಆಮ್ ಗಾಡ್. ನಮ್ಗೆ ಯಾವಾಗ ಶಾಂತತೆ ಸಿಗುತ್ತದೆ? ನಮ್ಗೆ ಒಂದಲ್ಲ ಒಂದು ನಮಗೆ ಹಂಗೆ ಟ್ರಬಲ್ ಆಗ್ತಾ ಇರುತ್ತದೆ. ಎಲ್ಲರಿಗೂ ಹಂಗೆ. ಒಂದು ಬಂದು ಹೋಗಿದರೆ ಇನ್ನೊಂದು ಬರ್ತದೆ, ಇನ್ನೊಂದು ಬರ್ತದೆ, ಇನ್ನೊಂದು ಬರ್ತದೆ. ಅವಾಗ ಎಲ್ಲ ದೇವರ ಮೇಲೆ ಕನೆಕ್ಟ್ ಆಗಿರಬೇಕು. ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಹೆಚ್ಚಿಸಬೇಕು. ಹಲ್ಲೆಲೂಯಾ. ನಾವು ಆತ್ಮೀಯವಾಗಿ ಎಚ್ಚರವಾಗಿದ್ದಾಗ ನಾವು ಮಾನವ ತಿಳುವಳಿಕೆಯನ್ನು ಮೀರಿದ ಶಾಂತಿಯನ್ನು ಪಡೆಯುತ್ತೇವೆ. ದೇವರು ನಮ್ಮೊಂದಿಗೆ ಇದ್ದಾನೆ ಎಂದು ನಾವು ಭಾವಿಸಬಹುದು. ಹೀಗೆ ಸಾವಧಾನತೆಯು ದೇವರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಒದಗಿಸುತ್ತದೆ. ನಾವು ಅವನ ಕಾಳಜಿ, ಪ್ರೀತಿ ಮತ್ತು ಪ್ರತಿ ಕ್ಷಣದಲ್ಲಿ ಎಲ್ಲ ನಿಬಂಧನೆಗಳ ಬಗ್ಗೆ ಗಮನಹರಿಸುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ. ಇದೇ ನಮ್ಮಲ್ಲಿ ಆಗುವುದು. ನಮಗೆ ಆವಾಗ ಗೊತ್ತಾಗುತ್ತೆ ದೇವರೆಷ್ಟು ಪ್ರೀತಿಯುಳ್ಳವನು, ನಮ್ಮ ಮೇಲೆ ಎಷ್ಟೊಂದು ಕಾಳಜಿ ವಹಿಸುತ್ತಾನೆ. ಯಾವಾಗ ಗೊತ್ತಾಗುತ್ತೆ? ನೀವು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ. ಬಿ ಅಲರ್ಟ್. ಬೈಬಲ್ ಇಸ್ ಟೆಲ್ಲಿಂಗ್, ಎಚ್ಚರವಾಗಿರಿ. ಯೇಸುದೇವರು ಹೇಳಿದರು, ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಬೇಕು, ಇಲ್ಲದಿದ್ದರೆ ನೀವು ಪ್ರಲೋಭನೆಯಲ್ಲಿ ಬೀಳ್ತೀರಿ ಅಂತ. ಬಿ ಅವೇಕ್, ವಾಚ್ ಅಂಡ್ ಪ್ರೇ ಲೆಸ್ಟ್ ಯು ವಿಲ್ ಫಾಲ್ ಇನ್ ಟೆಂಪ್ಟೇಷನ್. ಎಷ್ಟು ನಾವು ಎಚ್ಚರವಾಗಿರಬೇಕು ನಮ್ಮ ಮನಸ್ಸಿನಲ್ಲಿ. ನಮ್ಮ ಮನಸ್ಸಿನಲ್ಲಿ ನಾವು ಎಚ್ಚರವಾಗಿದ್ದರೆ, ನಮ್ಮ ಮನಸ್ಸಿನಲ್ಲಿ ದೇವರ ಮೇಲೆ ಕನೆಕ್ಟ್ ಆಗಿದ್ದರೆ ದೇವರ ಮಕ್ಕಳೇ, ನಮ್ಗೆ ಯಾವಾಗಲೂ ಸಂತೋಷವಾಗಿ ಇರುವುದಕ್ಕಾಗುತ್ತದೆ, ಸಮಾಧಾನದಲ್ಲಿ ಇರುವುದಕ್ಕಾಗುತ್ತದೆ. ನಮ್ಮ ಪ್ರಾಬ್ಲಮ್ಸ್ಗೆ ಪರಿಹಾರ ಉಂಟಾಗುತ್ತದೆ. ಪ್ರಾಬ್ಲಮ್ಸ್ ಬಂದೇ ಬರ್ತದೆ, ಎಲ್ಲರಿಗೂ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ನಿಮಗೆ ಹೇಳಕ್ಕಾಗಲ್ಲ ದೇವರೇ ಇವತ್ತೇನು ಪ್ರಾಬ್ಲಮ್ ಬರಬಾರದು. ಅದೇ ಎಲ್ಲರೂ ಪ್ರಾರ್ಥಿಸುವುದು. ಎಲ್ಲರೂ ಚೆನ್ನಾಗಿ ವರ್ತಿಸಬೇಕು, ಜಗಳ ಏನೂ ಆಗಬಾರದು. ಹಂಗೆ ಆಗಲ್ಲ ತಾಯಿ, ಆಗಲ್ಲ ಆಗಲ್ಲ.
ಯಾಕೆಂದರೆ ಮನುಷ್ಯರು ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್. ಎಲ್ಲರೂ ಒಂದೇ ಥರ ಇರುವ ಮನುಷ್ಯರಲ್ಲ. ಎಲ್ಲರೂ ಚೇಂಜ್ ಆಗಿದ್ದಾರಾ? ನೀವು ಚೇಂಜ್ ಆಗಿದ್ದಾರಾ? ಮತ್ತೆ ಅವರು ಯಾಕೆ ಹಾಗೆ ವರ್ತಿಸುವುದಿಲ್ಲ? ಅವರ ಪಾತ್ರ ಪ್ರಕಾರ ಅವರು ವರ್ತಿಸುತ್ತಾರೆ. ಜನರು, ನಮ್ಮ ಕುಟುಂಬ ಸದಸ್ಯರು, ಅಲ್ಲಾಂದ್ರೆ ಬೇರೆಯವರು, ಅವರೆಲ್ಲ ನಮಗೆ ಹರ್ಟು ಮಾಡುತ್ತಾರೆ. ನಾವು ಅದು ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು? ನಾವು ಅದು ಮಾಡಿಕೊಂಡು ಹೋಗಬೇಕು. ಅವರನ್ನು ಕ್ಷಮಿಸಬೇಕು, ಸಹಿಸಬೇಕು. ಮತ್ತು ನಿಮಗೆ ಏನು ಮಾಡಬೇಕು ನಿಮಗೆ ಗೊತ್ತಿಲ್ಲದಿದ್ರೆ, ದೇವರೇ ನನಗೂ ಗೊತ್ತಾಗ್ತಾ ಇಲ್ಲ, ನಾನೀಗ ಏನು ಮಾಡಬೇಕು, ನೀವು ಪ್ರಾರ್ಥಿಸಿ. ಖಂಡಿತವಾಗಿಯೂ ನಿಮಗೆ ಗೊತ್ತಾಗುತ್ತದೆ ನೀವು ಏನು ಮಾಡಬೇಕು. ಗಾಳಿ ಮನಸ್ಸು ಬಂದ ಕಡೆ ಬೀಸುತ್ತದೆ, ಮನಸ್ಸು ಬಂದ ಕಡೆ. ದಿಸ್ ಇಸ್ ಕಾಲ್ಡ್ ಸೀಕಿಂಗ್ ಪರ್ಸನ್. ಸೀಕ್ ಮೀ ಅಂಡ್ ಫೈಂಡ್ ಮೀ. ಇಫ್ ವಿ ಸೀಕ್ ಹಿಮ್ ಓನ್ಲಿ ವಿ ವಿಲ್ ಫೈಂಡ್ ಹಿಮ್. ಗಾಳಿ ಮನಸ್ಸು ಬಂದ ಕಡೆ ಬೀಸುತ್ತದೆ. ದೇವರೇ ನನಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ, ತಿಳಿಸಿರಿ ದೇವರೇ. ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಹಂಗೆ ಇರಬೇಕು. ಖಂಡಿತವಾಗಿಯೂ ದೇವರು ನಿಮ್ಮ ಹತ್ರ ಮಾತಾಡ್ತಾರೆ. ನೀವು ಪ್ರಾರ್ಥನೆಯಿಂದ ಪ್ರತಿ ಸರ್ವಿಸಲ್ಲೂ ನೀವು ಬರಬೇಕು. ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ. ನೀವು ಸುಮ್ಮನೆ ಹಂಗೆ ಬಂದು ಕುರ್ಚಿಯಲ್ಲಿ ಕುತ್ಕೊಂಡು ಹೋಗಬಾರದು. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಹಲ್ಲೆಲೂಯಾ. ಅದೇ ನಾನು ಹೇಳುವುದು, ದೇವರ ಮನೆಯಲ್ಲಿ ಬಂದರೆ ತುಂಬಾ ಗಾಳಿ ಇರ್ತದೆ, ನೀವೇ ಅದರ ರೆಸಿಸ್ಟ್ ಮಾಡುವುದು. ಅದಕ್ಕೆ ದೇವರ ಮನೆಯಲ್ಲಿ ಬಂದರೆ ನಮಗೂ ಖುಷಿ ಅನಿಸುತ್ತದೆ. ಹಲ್ಲೆಲೂಯಾ. ಮತ್ತು ನೀವು ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಎಷ್ಟೊಂದು ನಿಮಗೆ ಸಿಗುತ್ತದೆ. ನಿಮಗೆ ಗೊತ್ತಾ? ನೀವು ಪ್ರಾರ್ಥನೆ ಮಾಡಿ ಮಾತ್ರ ನೀವು ಸರ್ವಿಸ್ಗೆ ಹೋಗಬೇಕು. ಹಲ್ಲೆಲೂಯಾ. ಮತ್ತು ಹೀಗೆ ಸಾವಧಾನತೆಯು ದೇವರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಒದಗಿಸುತ್ತದೆ. ನಾವು ಅವನ ಕಾಳಜಿ, ಪ್ರೀತಿ ಮತ್ತು ಪ್ರತಿ ಕ್ಷಣದಲ್ಲಿ ಎಲ್ಲ ನಿಬಂಧನೆಗಳ ಬಗ್ಗೆ ಗಮನಹರಿಸುತ್ತೇವೆ ಮತ್ತು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ ಹೆಚ್ಚಾಗುತ್ತದೆ. ಸಾವಧಾನತೆಯು 1 ಥೆಸಲೋನಿಕದವರಿಗೆ 5:16-18 ಅಭ್ಯಾಸ ಮಾಡಲು ನಮಗೆ ಸಹಾಯ ಮಾಡುತ್ತದೆ. ಈ ವಾಕ್ಯ ಏನು ಹೇಳುತ್ತದೆ? ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದಕ್ಕೂ ಕೃತಜ್ಞತೆ ಸ್ತುತಿ ಮಾಡ್ರಿ. ಗಾಳಿ ಬೀಸುತ್ತಾ ಇರ್ತದಲ್ಲ, ಅಲ್ಲವೇ? ಯಾವಾಗಲೂ ಸಂತೋಷಿಸಿರಿ. ಅಯ್ಯೋ, ಸಂತೋಷಿಸಕ್ಕಾಗೋದಿಲ್ಲ, ತುಂಬಾ ಕಷ್ಟ. ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ದೇವರಿಗೆ ಗೊತ್ತಿಲ್ಲ? ನಿಮ್ಮ ಮನೆಯಲ್ಲಿ ಇರುವ ಪ್ರಾಬ್ಲಮ್ ದೇವರಿಗೆ ಗೊತ್ತಿಲ್ಲ? ಬರೀ ನಿಮಗೆ ಗೊತ್ತಿದೆಯಾ? ಅದು ದೇವರು ಸಾಲ್ವ್ ಮಾಡಿ ಕೊಡುವುದಿಲ್ಲ, ನಿಮಗೆ ಶಾಂತಿ ಕೊಡುವುದಿಲ್ಲ. ಅಲ್ಲಿ ಇರೋದಕ್ಕೆ, ನಿಮ್ಮ ಮನೆಯಲ್ಲಿ ಇರೋದಕ್ಕೆ ನಿಮಗೆ ತುಂಬಾ ಕಷ್ಟ ಅಂತ ದೇವರಿಗೆ ಗೊತ್ತಿಲ್ಲ? ಹೇಳ್ರಿ ದೇವರ ಮಕ್ಕಳೇ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ. ದೇವರೇ ನನ್ನ ಸಹಾಯ ಮಾಡಿ, ನನ್ನ ಮನಸ್ಸಿಗೆ ವಿಶ್ರಾಂತಿ ಬೇಕು. ನೀವು ಅವನು ಹೇಳುವುದನ್ನು ಪಾಲಿಸುವುದಕ್ಕೆ ರೆಡಿ ಇರಬೇಕು. ವಿಶ್ವಾಸಿಗಳು ದೇವರಿಗೆ ಹೇಳುವುದನ್ನು ಪಾಲಿಸುವುದಕ್ಕೆ ರೆಡಿ ಇಲ್ಲ. ಅದಕ್ಕೆ ಮತ್ತು ಸ್ವೆಟ್ಟಿಂಗ್ ತುಂಬಾ ಹಾಟ್ ಅನಿಸುತ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ನಮಗೆ ಯಾವಾಗಲೂ ಸಂತೋಷವಾಗಿರಬೇಕು. ನಮ್ಮ ಕ್ರಿಶ್ಚಿಯನ್ ಜೀವನ ಹಂಗೆ ಇರಬೇಕು. ನಾವು ಯಾವಾಗಲೂ ಸಂತೋಷವಾಗಿರಬೇಕು, ಇಡಬಿಡದೆ ಪ್ರಾರ್ಥಿಸುತ್ತಾ ಇರಬೇಕು ಮತ್ತು ಎಲ್ಲದಕ್ಕೂ ಕೃತಜ್ಞತಾ ಸ್ತುತಿ ಮಾಡುತ್ತಾ ಇರಬೇಕು. ಒಂದು ದಿನದಲ್ಲಿ ನೀವೆಷ್ಟು ಸಾರಿ ಕೃತಜ್ಞತಾ ಸ್ತುತಿ ಹೇಳುತ್ತೀರಿ ಹೇಳಿ ದೇವರ ಮಕ್ಕಳೇ? ನಾನಿವಾಗ ಒಬ್ಬೊಬ್ಬರಿಗೆ ಕೇಳಿದರೆ ನೀವು ಕೃತಜ್ಞತಾ ಸ್ತುತಿ ಮಾಡುವುದೇ ಇಲ್ಲ. ಪ್ರಾರ್ಥಿಸಿದರೂ ಕೂಡ ಕೃತಜ್ಞತಾ ಸ್ತುತಿ ಮಾಡುವುದಿಲ್ಲ. ಪ್ರಾರ್ಥನೆಯು ಕೃತಜ್ಞತಾ ಸ್ತುತಿ ಮಾಡುವುದು ಎರಡು ಈಕ್ವಲ್ ಆಗಿರಬೇಕು. ಅರ್ಥ ಮಾಡಿಕೊಳ್ಳಿ. ನೀವು ಅದು ಹೇಳ್ತಾ ಇಲ್ಲದಿದ್ದರೆ ನಿಮಗಿನ್ನೂ ಆ ಫೇತ್ ಬರಲಿಲ್ಲ. ಅದಕ್ಕೆ ದೇವರ ಮೇಲೆ ಫೇತ್ ಬಂದಿದ್ರೆ, ಹೌದು ದೇವರು ನನಗಿದ್ದಾರೆ, ನನ್ನನ್ನು ಕೈ ಬಿಡುವವನಲ್ಲ, ಹೌದು ನನಗೀಗ ಕಷ್ಟ ಇದೆ, ಅದು ಹೇಗೆ ಪರಿಹಾರ ಉಂಟಾಗುವುದು? ದೇವರೇನು ಹೇಳಿದ್ರು? ನನ್ನ ರಾಜ್ಯವನ್ನು ಹುಡುಕ್ರಿ, ಹುಡುಕಬೇಕು. ಇದೇ ನಾನು ಹೇಳುವುದು. ನೀವು ದೇವರಿಗೆ ಕ್ವಶನ್ಸ್ ಅನ್ನು ಕೇಳಬೇಕು. ದೇವರೇ, ನಾನಿದು ಹೇಗೆ ವರ್ತಿಸುವುದು? ನನಗೆ ನನ್ನ ಯಜಮಾನರನ್ನು ಪ್ರೀತಿಸುವುದಕ್ಕೆ ಆಗ್ತಾ ಇಲ್ಲ, ಅಲ್ಲಾಂದ್ರೆ ಹೆಂಡತಿಯನ್ನು, ಅತ್ತೆಯನ್ನು, ಅಲ್ಲಾಂದ್ರೆ ಮಕ್ಕಳನ್ನು ಪ್ರೀತಿಸುವುದಕ್ಕೆ ಆಗ್ತಾ ಇಲ್ಲ. ಅವರ ಪಾತ್ರಗಳ ಅಂಕೆ. ಮತ್ತೆ ನೀವು ಹೇಳ್ತಿರಲ್ಲ, ಶತ್ರುಗಳು ಕೂಡ ಪ್ರೀತಿ ಮಾಡಬೇಕು ಅಂತ, ನಾನು ಹೆಂಗೆ ಮಾಡಬೇಕು? ನನಗೆ ತಿಳಿಸಿರಿಯಿಂದ ನೀವು ಪ್ರಾರ್ಥಿಸಿದರೆ ಇದೇ ಸಿಕ್ಕಿಂಗ್, ಹುಡುಕೋದು.
ನೀವು ಪ್ರಾರ್ಥಿಸಿದರೆ ನಿಮಗೆ ಗಾಳಿ ಬೀಸುತ್ತದೆ. ಹೋಲಿ ಸ್ಪಿರಿಟ್ ಇಸ್ ಎ ಟೀಚರ್. He will teach you how to love the husband or wife whom you cannot love. ನೋಡಿ, ಫಿಲಿಪಿಯನ್ಸ್ 2:13, ಯೋಹಾನ 14:17. God is always with us and in us. And God is working in us to will and do for His pleasure. ನೋಡಿ, ದೇವರ ಎಷ್ಟೊಂದು ಪ್ರೀತಿಸುತ್ತಾ ಇದ್ದಾನೆ ನಮ್ಮನ್ನು ಗೊತ್ತಾ? ಅವನ ದಾರಿಯಲ್ಲಿ ನಡಿ, ಬಾ ಮಗು, ನನ್ನ ದಾರಿಯಲ್ಲಿ ನಡಿ 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 ಎಂದು ದೇವರು ಹೇಳ್ತಾ ಇರ್ತಾರೆ. ಆದರೂ ನಮಗಾಗುವುದಿಲ್ಲ. ಈ ಚಿಕ್ಕ ಮಕ್ಕಳು ಕಟ್ಟ ದಾರಿಯಲ್ಲಿ ಹೋಗ್ತಾರೆ, ಅಲ್ಲಾದರೆ ಗಲೀಜಿರುವ ದಾರಿಯಲ್ಲಿ ನಡೆಯೋದಕ್ಕೆ ಅವರಿಗೆ ಇಷ್ಟ. ಇಲ್ಲ ಮಗು, ಅಲ್ಲಿ ಹೋಗ್ಬೇಡ, ಈ ಕಡೆ ಬಾಂದ್ ಹೇಳಿದ್ರೆ ಬರುವುದಿಲ್ಲ, ಅಲ್ಲೇ ಆಟ ಆಡಿಕೊಂಡಿರ್ತಾರೆ. ನಮಗೆ ಗೊತ್ತು ಅಲ್ಲೇ ಅವನ ಆಟ ಆಡಿಕೊಂಡಿದ್ರೆ ಅವನಿಗೆ ಏನಾಗುತ್ತದೆ ಅಂತ. ಮತ್ತೆ ಅವನಿಗೆ ಅದೊಂದು ಖುಷಿ, ಅಲ್ಲಿ ಆಟ ಆಡಿದ್ರೇನೆ ಖುಷಿ. ಅದೇ ತರ ನಾವು ಆ ಗಲೀಜಿನಲ್ಲಿ ಇದ್ರೆ, ಆ ಕಟ್ಟದೆಲ್ಲ ಯೋಚನೆ ಮಾಡಿದರೆ, ಅಲ್ಲಾಂದ್ರೆ ಕಟ್ಟದಾಗಿ ವರ್ತಿಸಿದರೆ ನಮಗೇನಾಗುತ್ತದೆ ಅಂದ್ರೆ ನಮಗೆ ತಿಳುವಳಿಕೆ ಇಲ್ಲ. ಅದಕ್ಕೆ ದೇವರು ಬೋಧನೆಯಿಂದ, ಅಲ್ಲಾಂದ್ರೆ ಹೆಂಗೋ ನಿಮ್ಮ ಹತ್ರ ಮಾತಾಡ್ತಾರೆ. ಮತ್ತೆ ನೀವು ದೇವರ ಹತ್ರ ಹೋಗಲಿಲ್ಲದಿದ್ದರೆ ನಿಮಗೇನು ಇದು ಸಿಗುವುದಿಲ್ಲ. ಸಾವಧಾನತೆಯ ಅಭ್ಯಾಸವು ನಿಮಗಾಗಿ ಮಾತ್ರವಲ್ಲದೆ ಇತರರಿಗಾಗಿಯೂ ಸಾಕಷ್ಟು ಪ್ರಾರ್ಥಿಸಲು ಸಹಾಯ ಮಾಡುತ್ತದೆ. ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ನೀವು ಮಾಡುವವರಾಗಿದ್ದರೆ, ನೀವು ಬರೀ ನಿಮಗೋಸ್ಕರ ಅಲ್ಲ ನೀವು ಪ್ರಾರ್ಥಿಸುವುದು. ನಿಮಗೆ ಗೊತ್ತು, ದ್ಯಾಟ್ ಈಸ್ ಮೈ ಡ್ಯೂಟಿ. ಎಲ್ಲರಿಗೂ ಪ್ರಾರ್ಥಿಸಬೇಕು. ಪಾಸ್ಟರ್ಗೋಸ್ಕರ ಪ್ರಾರ್ಥಿಸಬೇಕು, ಚರ್ಚಲ್ಲಿ ಬರುವ ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು, ಹೊಸ ಸೋಲುಗೋಸ್ಕರ ಪ್ರಾರ್ಥಿಸಬೇಕು. ನಿಮಗೆ ಅದು ಗೊತ್ತಾಗುತ್ತೆ, ಯಾಕೆಂದ್ರೆ ಗಾಳಿ ಬೀಸುತ್ತಾ ಇರುತ್ತದೆ. ನಿಮಗದು ಗೊತ್ತಾಗುತ್ತದೆ, ಗಾಳಿ ಬೀಸುತ್ತಾ ಇರುತ್ತದೆ. ನೀವು ಹೇಳ್ತೀರಲ್ಲ, ಓ ಪಾಸ್ಟರ್ಗೆ ಅಂಕೆ ಬರ್ತದೆ, ನನಗೆ ಯಾವಾಗಲೂ ಪ್ರಾರ್ಥಿಸುವುದಕ್ಕಾಗೋದಿಲ್ಲ ಅಂತ. ನನಗೆ ಆ ಬಯಕೆ ಇದೆ, ದೇವರ ದಾರಿಯಲ್ಲಿ ನಡೆಯಬೇಕು ಅಂತ. ನೀವು ಆ ಚಿಕ್ಕ ಮಗು ತರ ಗಲೀಜಲ್ಲಿ ನಡೆಯೋದಕ್ಕೂ ಮಾತ್ರ ನಿಮಗೆ ಬಯಕೆ ಇದೆ, ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ನಿಮಗೆ ಬಯಕೆ ಇಲ್ಲ. ಅದಕ್ಕೆ ಗಾಳಿಯನ್ನು ಬೀಸುತ್ತಾ ಇಲ್ಲ. ನಾನು ಹೇಳ್ತೀನಲ್ಲ, ಪ್ರೇಯರ್ ಮಾಡಲಿಲ್ಲ ಅಂದ್ರೆ ನನಗೆ ಮಲ್ಗಕ್ಕಾಗಲ್ಲ. ನನ್ನ ಮೈಂಡು ಬೇರೆ ಏನು ಯೋಚನೆ ಮಾಡಬಾರದು, ಹಂಗೆ ನಾನು ಇಟ್ಕೊಳ್ತೀನಿ. ಎದಕ್ಕೆ? ಕಟ್ಟದೆಲ್ಲ ನಾನು ಯೋಚನೆ ಮಾಡಿದರೆ ನನಗೆ ಏನಾದರೂ ಉಪಕಾರ ಆಗುತ್ತದ? ನಿಮ್ಮ ಮೇಲೆ ಎಷ್ಟೊಂದು ಗಾಳಿ ಬೀಸಿದೆ. ನನ್ನ ಟೆಸ್ಟಿಮನಿ ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಲ್ಲ. ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿ, ಅಲ್ಲಾಂದ್ರೆ ನೆಗೆಟಿವಿಟಿ ಯೋಚನೆ ಮಾಡಿದರೆ ನಮಗೇನು ಒಳ್ಳೆಯದಾಗುವುದಿಲ್ಲ. ನ್ಯೂಟ್ರಲ್ ಆಗಿ ಇರುವುದಿಲ್ಲ ಮತ್ತು ನಮಗೆ ಕೆಟ್ಟದೇ ಆಗುವುದು. ಅದಕ್ಕೆ ನಾವು ಜಾಣರಾಗಿ ನಾವು ಒಳ್ಳೆಯದನ್ನು ಯೋಚನೆ ಮಾಡುವುದು, ವಾಕ್ಯದ ಪ್ರಕಾರ ಯೋಚನೆ ಮಾಡುವುದು, ಬಿಲೀಫ್ ಮಾಡುವುದು, ಹಂಗೆ ಮಾಡ್ತಾ ಹೋಗಬೇಕು. ಮೈಂಡ್ಫುಲ್ನೆಸ್, ಸಾವಧಾನತೆಯ ಬಗ್ಗೆ ನಾವು ಕಲಿಯಲಿದ್ದೇವೆ ಇವತ್ತು. ಮೈಂಡ್ಫುಲ್ನೆಸ್, ಬಿ ಮೈಂಡ್ಫುಲ್, ಬಿ ಅಲರ್ಟ್. ಮೈಂಡ್, ನಿಮ್ಮ ಮೈಂಡೇ ಎಲ್ಲ. ಮೈಂಡಿನಿಂದ ನಿಮಗೆ ಜೀವನ. ನಿಮ್ಮ ಜಾಬ್ ಸಿಗೋದು, ಒಳ್ಳೆಯ ಆರೋಗ್ಯ ಸಿಗೋದು, ಎಲ್ಲ ನಿಮಗೇನು ಬೇಕು, ಶಾದಿ ಆದರೂ ಏನೇ ಆದರೂ ನಿಮಗೆ ಸಿಗೋದು ಎಲ್ಲಿಂದ? ನಿಮ್ಮ ಮೈಂಡಿಂದ. ನಿಮ್ಮ ಮನೆಯವರು ಚೇಂಜ್ ಆಗೋದು ನಿಮ್ಮ ಮೈಂಡಿಂದ. ನಿಮ್ಮ ಮಕ್ಕಳು ಚೇಂಜ್ ಆಗೋದು ನಿಮ್ಮ ಮೈಂಡಿಂದ. ಅರ್ಥ ಮಾಡಿಕೊಳ್ಳಿ, ಮೈಂಡ್ಫುಲ್ನೆಸ್. ಅದಕ್ಕೆ ನಿಮಗೆ ವಿಶ್ವಾಸ ಇರಬೇಕು. ದೇವರು ನಮಗೆ ಎಷ್ಟೊಂದು ಒಳ್ಳೆ ಒಳ್ಳೆ ಹಾಡುಗಳು ಹಾಡ್ತೀವಿ ನಾವು. ಎಷ್ಟೊಂದು ಒಳ್ಳೆ ಒಳ್ಳೆ ಹಾಡುಗಳು, ಸುಮ್ಮನೆ ಹಂಗೆ ಹಾಡಬಾರದು. ಅರ್ಥ ಮಾಡಿಕೊಳ್ಳಿ, ದೇವರೆಷ್ಟು ಒಳ್ಳೆಯವರು. ಅವರ ದಾರಿಯಲ್ಲಿ ನಡೆಯೋದಕ್ಕೆ ನೀವು ಇನ್ನೂ ಒಪ್ಪೋಸ್ ಮಾಡಬಾರದು, ನೀವು ತಡೆ ಮಾಡಬಾರದು. ಅವರ ದಾರಿಯಲ್ಲಿ ನಡೆಯೋದಕ್ಕೆ ನೀವು ಸಿದ್ಧರಿದ್ದರೆ ನಿಮಗೆ ಒಳ್ಳೆಯದೇ ಆಗುತ್ತದೆ. ಹಲ್ಲೆಲೂಯಾ. ಅದಕ್ಕೆ ದಾರಿಯಲ್ಲಿ ನಡೆಯೋದಕ್ಕೆ ಸಿದ್ಧರಾಗಬೇಕಂದ್ರೆ ಮನಸ್ಸಿನಲ್ಲಿ ನೀವು ತಯಾರಾಗಬೇಕು. ಇನ್ನೊಂದು ವಿಷಯವೇನೆಂದರೆ, ದೇವರೊಂದಿಗಿನ ನಿರಂತರ ಸಂಬಂಧದ ಮೂಲಕ ಮಾತ್ರ ನಾವು ಆತ್ಮದ ಫಲವನ್ನು ಮತ್ತು ದೇವರಿಗೆ ನಾವು ಮಾಡುವ ಸೇವೆಯಿಂದ ಫಲವನ್ನು ಉತ್ಪಾದಿಸಬಹುದು ಎಂಬುದು ಯೋಹಾನ 15:1-8 ಸ್ಪಷ್ಟವಾಗಿದೆ. ದೇವರ ಹತ್ರ ಇರಬೇಕು. ಆ ಸಂಬಂಧದಿಂದ ಮಾತ್ರ ನಮಗೆ ಫ್ರೂಟ್ ಆಫ್ ಸ್ಪಿರಿಟ್ ಉಂಟಾಗುವುದು ಮತ್ತು ನಮ್ಮ ಸೇವೆಯಿಂದ ಫಲ ಉಂಟಾಗುವುದು.
ನೀವು ದೇವರ ಹತ್ರ ಇರುತ್ತಾ ಇಲ್ಲ, ಆ ಸಂಬಂಧ ಇಲ್ಲ. ಅದಕ್ಕೆ ನಿಮಗೆ ದೇವರ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಸೇವೆ ಮಾಡಿದ್ರೂ ನಿಮಗೆ ಏನು ಆತ್ಮಗಳನ್ನು ಸಿಗ್ತಾ ಇಲ್ಲ. ಮೈಂಡ್ಫುಲ್ ಆಗಿರಬೇಕು. ದೇವರ ಆ ಗಾಳಿಯನ್ನು ಬೀಸೋದು ನೀವು ಕೇಳುತ್ತಾ ಇರಬೇಕು, ಅದನ್ನು ನೀವು ಮಾಡುತ್ತಾ ಇರಬೇಕು. ಹಲ್ಲೆಲೂಯ. ಮತ್ತು ಈ ಫಲಗಳನ್ನು ನಮ್ಮಲ್ಲಿ ಬೆಳೆದರೆ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂದು ಯೋಹಾನ 15:7 ಯೇಸು ದೇವರು ಹೇಳಿದ್ರು. ಬರೀ ಹಂಗೆ ನಾವು ಪ್ರಾರ್ಥಿಸಿದರೆ ದೇವರು ಉತ್ತರ ಕೊಡುವುದಿಲ್ಲ. ನೀವು ಈ ವಾಕ್ಯಗಳು ಓದಬೇಕು. ಯೋಹಾನ 15:1-8 ಮತ್ತು ಯೋಹಾನ 15:7 ಹೇಳ್ತದೆ, ನಮ್ಮಲ್ಲಿ ಫಲಗಳು ಉಂಟಾಗಿದರೆ ಮಾತ್ರ ದೇವರು ನಮಗೆ ಉತ್ತರ ಕೊಡುವುದು. ಆ ಫಲಗಳು ಯಾವಾಗ ಉಂಟಾಗುವುದು? ಯಾವಾಗಲೂ ಮೈಂಡ್ಫುಲ್ ಆಗಿ ದೇವರ ಹತ್ರ ಇದ್ದರೆ. ಮೈಂಡ್ಫುಲ್ ಆಗಿ ಇರುವುದಕ್ಕೆ ಆ ವಾಕ್ಯಗಳು ನಾವು ಧ್ಯಾನ ಮಾಡುತ್ತಾ ಇರಬೇಕು. ಮತ್ತು ಈ ಫಲಗಳು ನಮ್ಮಲ್ಲಿ ಬೆಳೆದರೆ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗಳು ಉತ್ತರಿಸುತ್ತಾನೆ. ಸಾವಧಾನತೆಯ ಅಭ್ಯಾಸವು ಇದನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ. ನಾವು ಆಧ್ಯಾತ್ಮಿಕ ಫಲದಲ್ಲಿ ಬೆಳೆಯುತ್ತೇವೆ ಮತ್ತು ದೇವರಿಂದ ನಮ್ಮ ಅಲೌಕಿಕ ಭರವಸೆಗಳನ್ನು ಸ್ವೀಕರಿಸ್ತೇವೆ. ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ಸ್, ಮಿರಾಕಲ್ಸ್ ಆ್ಯಂಡ್ ವಂಡರ್ಸ್ ವಿಲ್ ಹ್ಯಾಪನ್. ಯಾವಾಗ ನಮ್ಮಲ್ಲಿ ಫಲಗಳಿದ್ದಾಗ, ಆ ಸಂಬಂಧ ಇದ್ದಾಗ, ಒಳ್ಳೆಯ ಸಂಬಂಧ ಇದ್ದಾಗ ನಮಗೆ ಫಲಗಳು ಉಂಟಾಗುತ್ತದೆ. ನೀವಾದರೂ ನೋಡಿ, ಯಾರ ಜೊತೆ ಯಾವಾಗಲೂ ಓಡಾಡುತ್ತೀರಿ? ನಿಮಗೆ ಇಷ್ಟ ಉಳ್ಳವರ ಜೊತೆಗೆ ಮಾತ್ರ, ಅಲ್ಲವೇ? ಯು ವಿಲ್ ಬಿ ವಾಕಿಂಗ್ ಆ್ಯಂಡ್ ರೋಮಿಂಗ್ ಅರೌಂಡ್ ವಿತ್ ದ ಡಿಯರೆಸ್ಟ್ ಒನ್ಸ್. ಯಾರೂ ಇಲ್ಲ ಈಗ ಡಿಯರೆಸ್ಟ್ ಒನ್ಸ್, ಅಲ್ಲವೇ? ಅದಕ್ಕೆ ಎಲ್ಲರೂ ಒಬ್ಬರೇ ಹೋಗ್ತಾರೆ. ಯಾಕೆ? ಯಾರೂ ಇಲ್ಲ. ಎಲ್ಲರೂ ಒಬ್ಬಂಟಿಯಾಗಿ ಇರುವುದಕ್ಕೆ ಇಷ್ಟ. ಗಂಡ ಹೆಂಡತಿ ಆದರೂ ಅವರು ಒಬ್ಬೊಬ್ಬರೇ ಹೋಗಿದ್ರೆ ಅವರಿಗೆ ಒಳ್ಳೆಯದು. ಅವರಿಬ್ಬರು ಒಟ್ಟಿಗೆ ಇರುವುದಿಲ್ಲ, ಖುಷಿ ಇರುವುದಿಲ್ಲ. ಅದೆಲ್ಲ ಯಾಕೆ ಗೊತ್ತಾ? ಈಗ ಪ್ರೀತಿ ಇಲ್ಲ ಯಾರ ಹತ್ರನೂ. ಪ್ರೀತಿ ಇದ್ದರೆ ನಮಗೆ ಒಟ್ಟಿಗೆ ಇರುವುದಕ್ಕೆ ನಮಗೆ ಬಯಕೆ ಉಂಟಾಗುತ್ತದೆ. ಏನೇ ಇದ್ದರೂ ನಾವು ಒಟ್ಟಿಗೆ ಇರುವುದು ಯಾರ ಜೊತೆಗೆ? ನಮಗೆ ಇಷ್ಟ ಉಳ್ಳವರ ಜೊತೆಗೆ, ಅಲ್ಲವೇ? ಅದೇ ಥರ ಒಟ್ಟಿಗೆ ದೇವರ ಜೊತೆಗೆ ನಾವು ಇದ್ದರೆ ಮಾತ್ರ ದೇವರ ಮಕ್ಕಳೇ. ದೇವರ ಜೊತೆಗೆ ಹೆಂಗೆ ಇರುವುದು? ಎಲ್ಲರೂ ನೋಡಿ ಈಗ ಒಬ್ಬಂಟಿಯಾಗಿರುವುದು ಯಾಕೆ? ಪ್ರೀತಿ ಇಲ್ಲ, ಅಲ್ಲವೇ? ಅಲ್ಲವೇ? ನೀವೇ ಹೇಳಿ. ಗಂಡ ಹೆಂಡತಿ ಆದರೂ ಅವರು ಸಪ್ರೇಟ್ ಆಗಿ ಇದ್ದರೇನೆ ಒಳ್ಳೆಯದು. ಪ್ರೀತಿ ಇಲ್ಲ, ಅವರ ನಡುವೆ ಏನಿಲ್ಲ? ಪ್ರೀತಿ ಇಲ್ಲ. ಅದಕ್ಕೆ ಪ್ರೀತಿ ಇದ್ದರೆ ನಿಮಗೆ ದೇವರ ಜೊತೆಗೆ ನೀವು ಇರ್ತೀರಿ. ಅರ್ಥವಾಯ್ತಾ? ಯೇಸುದೇವರ ಜೊತೆಗೆ ಏನು ಯೇಸುದೇವರು ಹೇಳಿದ್ರು? ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಾನು ನಿಮ್ಮೊಳಗಡೆ ಇರ್ತೀನಿ. ನಾವು ಅದು ಹೌದು, ದೇವರು ನನ್ನೊಳಗಡೆ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಆ ಅನುಭವ ಉಂಟಾಗಬೇಕಂದ್ರೆ ಯು ಶುಡ್ ಲವ್ ಗಾಡ್. ನೀವು ದೇವರನ್ನು ಪ್ರೀತಿಸುತ್ತಾರೆ, ದೇವರನ್ನು ಪಾಲಿಸುತ್ತೀರಿ. ಬರೀ ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತೀನಿ, ನಿನ್ನನ್ನ ಬಿಟ್ಟು ಹೋಗಲ್ಲ ದೇವರೇ, ಇದೆಲ್ಲ ಹಾಡ್ತೀರಲ್ಲ, ಅದಲ್ಲ. ಬರೀ ಹಾಡುವುದಲ್ಲ, ನಿನ್ನನ್ನು ಮಾತ್ರ ನಾನು ಪ್ರೀತಿಸುತ್ತೀನಿ ಎಂದು ಹಾಡುವುದಲ್ಲ, ನಾನು ಒಬ್ಬೇ ಮಾಡಬೇಕು. ಆ ಪ್ರೀತಿ ಬಂದರೆ ದೇವರ ಮಕ್ಕಳೇ ನಾವು ಒಟ್ಟಿಗೆ ಇರ್ತೀವಿ. ಆವಾಗ ನಮಗೆ ದೇವರ ಭಯ ಬರ್ತದೆ. ನಾನು ಆ ಕೋಪ ಇಟ್ಕೋಬಾರದು, ನಾನು ಅದ ಅನ್ಫರ್ಗಿವ್ನೆಸ್ ಇಟ್ಕೋಬಾರದು, ಆ ಹರ್ಟ್ ಫೀಲಿಂಗ್ ಇಟ್ಕೋಬಾರದು. ಭಯ ಬರ್ತದೆ. ದೇವರ ಮೇಲೆ ಪ್ರೀತಿ ಬಂದರೆ ಮಾತ್ರ ದೇವರ ಭಯ ಬರ್ತದೆ. ಅರ್ಥ ಮಾಡಿಕೊಳ್ಳಿ. ಆದರೆ ಮಾತ್ರ ನಾವು ದೇವರ ಜೊತೆಗೆ ಒಟ್ಟಿಗೆ ಇರುವುದು. ಹಲ್ಲೆಲೂಯ. ನಾವು ಆಧ್ಯಾತ್ಮಿಕ ಯುದ್ಧದಲ್ಲಿ ಇದ್ದೇವೆ. ನಮಗೆ ಶ್ರದ್ಧೆ ಇಲ್ಲದಿದ್ದರೆ ಸೇಟನು ನಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾನೆ. 1 ಪೇತ್ರನು 5:8 ನಾವು ಓದ್ತೇವೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೇಟಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಾವು ಸಕ್ರಿಯವಾಗಿರಬೇಕು ಮತ್ತು ಬೆದರಿಕೆ ಹಾಕುವ ಯಾವುದನ್ನಾದರೂ ತ್ವರಿತವಾಗಿ ಮಾಡಬೇಕು. ಇದೇ ನಮ್ಮ ಆಧ್ಯಾತ್ಮಿಕ ಯುದ್ಧ. ಈ ಯುದ್ಧದಲ್ಲಿ ನಾವು ನಿಷ್ಕ್ರಿಯರಾಗಲು ಸಾಧ್ಯವಲ್ಲ. ನಾವು ಸಾವಧಾನತೆಯನ್ನು ಅಭ್ಯಾಸ ಮಾಡಲಿಲ್ಲದಿದ್ದರೆ ನಾವು ಈ ಯುದ್ಧದಲ್ಲಿ ವಿಫಲರಾಗುತ್ತೇವೆ. ಅರ್ಥ ಮಾಡಿಕೊಳ್ಳಿ. ಸಂಕ್ಷಿಪ್ತವಾಗಿ, ಸಾವಧಾನತೆಯ ಅಭ್ಯಾಸವು ದೇವರೊಂದಿಗೆ ನಮ್ಮ ಸಂಬಂಧವನ್ನು ಬಲಪಡಿಸುವ ಸಾಧನ ಮತ್ತು ಸಂಪನ್ಮೂಲಕವಾಗಿದೆ. ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ಮೈಂಡ್ಫುಲ್ನೆಸ್, ವಿ ವಿಲ್ ಬಿ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ಗಾಡ್. ಏನು ಬೇಕು? ಪ್ರೀತಿ ಬೇಕು,
ದೇವರ ಮೇಲೆ ಪ್ರೀತಿ ಇದ್ದರೆ ದೇವರ ಭಯ ಇರ್ತದೆ. ಕಟ್ಟದೆಲ್ಲ ನೀವು ಆ ಕಚ್ಚಡ ಎಲ್ಲ ಯೋಚನೆ ಮಾಡುವುದಕ್ಕೆ ನಿಮಗೆ ಭಯ ಬರ್ತದೆ. ದೇವರ ಪ್ರೀತಿ ಇಲ್ಲ, ದೇವರ ಭಯ ಇಲ್ಲದಿದ್ದರೆ ನಿಮಗೆ ಮೈಂಡ್ಫುಲ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಿಮಗೆ ಪ್ರಾರ್ಥನೆ ಇಲ್ಲ. ಏನಾದರೂ ಕೆಟ್ಟದಾದರೆ ತಕ್ಷಣ ದೇವರ ಕಡೆ ಹೋಗಬೇಕು. ಹಾಗೇ ನಾವು ಅಭ್ಯಾಸ ಮಾಡಬೇಕು. ನಾವು ಹಾಗೆ ಅಭ್ಯಾಸ ಮಾಡಿದರೆ ನಮಗೆ ಮೊದಲನೇ ಥೆಸಲೋನಿಯದವರಿಗೆ 15, 16, 17, 18 ನಮಗೆ ಅಭ್ಯಾಸ ಮಾಡುವುದಕ್ಕೆ ನಮಗೆ ಈಸಿ ಆಗುತ್ತದೆ. ಯಾವಾಗಲೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿದ್ರಿ. ಯಾಕೆ ಸಂತೋಷವಾಗಿರಕ್ಕಾಗಲ್ಲ? ಭಾರ ಹೊತ್ತುಕೊಂಡೇ ಹೋಗ್ತಾ ಇರ್ತೀರಿ. ಪ್ರಾರ್ಥನೆ, ಊಟ ಪ್ರಾರ್ಥನೆ ಇದೆ, ಮತ್ತೆ ಊಟ ಪ್ರಾರ್ಥನೆ ಆದ್ಮೇಲೆ ಮತ್ತು ಭಾರ. ಅದು ಭಾರ ತಲೆ ಮೇಲೆ ಇಟ್ಕೊಂಡೇ ಊಟ ಪ್ರಾರ್ಥನೆ ಮಾಡುವುದು. ಅದು ಕೆಳಗಡೆ ಇರುವುದಿಲ್ಲ. ಏನು ಪ್ರಯೋಜನ? ನಿಮ್ಮ ಭಾರ ಹೊತ್ಕೊಂಡು ಬೇರೆಯವರ ಭಾರಗೋಸ್ಕರ ನೀವು ಪ್ರಾರ್ಥನೆ ಮಾಡಿದರೆ ಏನಾದರೂ ಪ್ರಯೋಜನ ಇದೆಯಾ? ನೀವು ಲೈಟ್ ಆಗಿರಬೇಕು. ನೀವು ಲೈಟ್ ಆಗಿ ಬೇರೆಯವರಿಗೆ ಪ್ರಾರ್ಥನೆ ಮಾಡಿದರೇನೆ ನಿಮ್ಮ ಪ್ರಾರ್ಥನೆಗೆ ಅವರಿಗೆ ಏನಾದರೂ ಒಳ್ಳೆಯದಾಗುವುದು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಾವು ನಮ್ಮ ಆಧ್ಯಾತ್ಮಿಕ ಯುದ್ಧವನ್ನು ಗೆಲ್ಲಲು ನಮ್ಮ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ವಿಲ್ ಹೆಲ್ಪ್. ಇದು ನಮ್ಮ ಆಧ್ಯಾತ್ಮಿಕ ಯುದ್ಧವನ್ನು ಗೆಲ್ಲಲು ಸಹಾಯ ಮಾಡುತ್ತದೆ. ನಮ್ಮ ಒತ್ತಡ ಮತ್ತು ಮಾನಸಿಕ ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ಯಾವಾಗಲೂ ಶಾಂತಿ ಮತ್ತು ಸಂತೋಷವನ್ನು ಹೊಂದಿರುತ್ತದೆ ಮತ್ತು ದೇವರ ಭರವಸೆಯೊಂದಿಗೆ ಬದುಕಲು ನಮಗೆ ಸಹಾಯ ಮಾಡುತ್ತದೆ. ನಿಮಗೆ ಅರ್ಥವಾಯ್ತಾ? ಸೊ ಇವತ್ತಿನಿಂದ ನೀವು ಈ ಸಾವಧಾನತೆಯನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.